ವಾರ್ತೆಗಳ ಪ್ರಾಯೋಜಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ದಿನಾಂಕ 16/3/2022 ರಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್, ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಇಂದೇ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. GP ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೊಲೀಸ್ ನಿರ್ಗಮನ ತಂಡ ಪಥಸಂಚಲನ. ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಪೊಲೀಸ್ ಹುದ್ದೆಯ ಗೌರವ ಹೆಚ್ಚಿಸಿ ಡಾಕ್ಟರ್ ಅವಿನಾಶ್ ಮೆನನ್. ಬ್ರಾಹ್ಮಣ ಸಮಾಜ ಅಧ್ಯಕ್ಷ ಅಶೋಕ್ ಕಾರ್ನಳ್ಳಿಯವರಿಗೆ ಸಾಮಾನ್ಯ ಜ್ಞಾನ ಕೊರತೆ, ಅಭಿವೃದ್ಧಿ ನಿಗಮ ಯೋಜನೆಗಳ ಮಾಹಿತಿ ಅವರಿಗಿಲ್ಲ, ಸಚ್ಚಿದಾನಂದ ಮೂರ್ತಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ BV ಪಾಟೀಲ್ ಹಲವರ ವಿರುದ್ಧ ಕೋರ್ಟ್ ಆದೇಶ ನೀಡಿದರೂ ಕೃಷಿ ಸಚಿವರಿಂದ ಆರೋಪಿಗಳ ರಕ್ಷಣೆ. ಟಿ ಮಾರೆಪ್ಪ ಆರೋಪ. ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ರೋಗಗಳಿಗೆ ನಿರ್ಲಕ್ಷ್ಯ ಬೇಡ, ಮುನ್ನೆಚ್ಚರಿಕೆ ವಹಿಸಿ ಡಾಕ್ಟರ್ ತಾನಾಜಿ ಕಲ್ಲಂಕಾರೆ. 108 ಆಂಬ್ಯುಲೆನ್ಸ್ ನೌಕರರ 4 ತಿಂಗಳ ವೇತನಕ್ಕಾಗಿ ಮನವಿ. ಮತ್ತು ರೋಟರಿ ಕ್ಲಬ್ನಿಂದ ಸರ್ಕಾರಿ ಡಿಪ್ಲೊಮಾ ಕಾಲೇಜಿಗೆ ಕಂಪ್ಯೂಟರ್ ವಿತರಣೆ. ವಿದ್ಯಾರ್ಥಿಗಳು ಸದ್ಬಳಕೆಗೆ ಕಿಲೆ ಶ್ರೀಗಳ ಸಲಹೆ. ವಾರ್ತೆಗಳ ವಿವರ. ತರಬೇತಿಯಲ್ಲಿ ನೀಡಲಾದ ಪಾಠವನ್ನು ಪ್ರತಿಯೊಬ್ಬರು ನಿಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಶಿಸ್ತಿನಿಂದ ಕಾರ್ಯನಿರ್ವಹಿಸುವ ಮೂಲಕ ಇಡೀ ಪೊಲೀಸ್ ಇಲಾಖೆಯ ಗೌರವವನ್ನು ಹೆಚ್ಚಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಹೇಳಿದರು. ತರಬೇತಿಯಲ್ಲಿ ನೀಡಲಾದ ಪಾಠವನ್ನು ಪ್ರತಿಯೊಬ್ಬರು ನಿಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಶಿಸ್ತಿನಿಂದ ಕಾರ್ಯನಿರ್ವಹಿಸುವ ಮೂಲಕ ಇಡೀ ಪೊಲೀಸ್ ಇಲಾಖೆಯ ಗೌರವವನ್ನು ಹೆಚ್ಚಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ರಾಜೇಂದ್ರ ಮೆನನ್ ಹೇಳಿದರು. ಅವರು ಇಂದು ನಗರದ ಪೊಲೀಸ್ DAR ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 12ನೇ ತಂಡದ
ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮಾತನಾಡಿದರು. ಪೊಲೀಸ್ ಇಲಾಖೆಯ ತರಬೇತಿಯು ಬೇರೆ ಇಲಾಖೆಗಿಂತ ಅತ್ಯಂತ ವಿಭಿನ್ನ ಹಾಗೂ ಕಠಿಣ. ಪರಿಶ್ರಮ, ಒಳಾಂಗಣ ಮತ್ತು ಹೊರಾಂಗಣ ಎರಡು ತರಬೇತಿಯನ್ನು ಅತ್ಯಂತ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಮಾಡಬೇಕಾದ ತರಬೇತಿಯಾಗಿರುತ್ತದೆ ಎಂದು ಹೇಳಿದರು. ಪ್ರಾಸ್ತಾವಿಕವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಮಾತನಾಡಿ, ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಯು 1993ನೇ ಸಾಲಿನಲ್ಲಿ ಪ್ರಾರಂಭಗೊಂಡಿದ್ದು, ಇಲ್ಲಿಯವರೆಗೆ 12 ತಂಡಗಳಿಂದ ಒಟ್ಟು 1111 ನಾಗರಿಕ, ಸಶಸ್ತ್ರ, ಕೆಎಸ್ಐಎಸ್, ಸಿಎಆರ್ ಪೊಲೀಸ್ ಪೇದೆಗಳ ಪ್ರಶಿಕ್ಷಣಾರ್ಥಿಗಳು ಯಶಸ್ವಿಯಾಗಿ ತರಬೇತಿ ಹೊಂದಿದ್ದಾರೆ ಎಂದು ಹೇಳಿದರು. ಪ್ರಸ್ತುತ 12ನೇ ತಂಡದಲ್ಲಿ ಮಂಗಳೂರು ನಗರ ಜಿಲ್ಲೆಯ 3, ರಾಮನಗರ 5, ಬೆಂಗಳೂರು 10, ತುಮಕೂರು 1, ಕಾರವಾರ 5, ಶಿವಮೊಗ್ಗ 7, ಕಲಬುರಗಿ 5, ಕೆಎಆರ್ಪಿ ಮೌಂಟೇನ್ ಮೈಸೂರು 7, ಕಲಬುರಗಿ 12, ಕೋಲಾರ 8, ಮಂಡ್ಯ 4, ಉಡುಪಿ 10, ಬಳ್ಳಾರಿ 18, ಕೊಡಗು 6, ಯಾದಗಿರಿ ಜಿಲ್ಲೆಯಲ್ಲಿ 18 ಸಶಸ್ತ್ರ ಪಡೆ ಪ್ರಶಿಕ್ಷಣಾರ್ಥಿಗಳು ಸೇರಿ ಒಟ್ಟು 119 ಸಶಸ್ತ್ರ ಪೊಲೀಸ್ ಪೇದೆ ಪ್ರಶಿಕ್ಷಣಾರ್ಥಿಗಳು ಬುನಾದಿ ತರಬೇತಿ ಹೊಂದಿ ತಮ್ಮ ಮಾತೃ ಘಟಕಗಳಿಗೆ ಮರಳುತ್ತಿದ್ದಾರೆ ಎಂದರು. ತರಬೇತಿಯನ್ನು ಪಡೆದ 119 ಜನ ಪ್ರಶಿಕ್ಷಣಾರ್ಥಿಗಳಲ್ಲಿ 10 ಜನ ಸ್ನಾತಕೋತ್ತರ, 19 ಜನ ಬಿಇ ಪದವೀಧರರು, 1 ಎಲ್ಎಲ್ಬಿ ಪದವೀಧರರು, 71 ಜನ ಪದವೀಧರರು, 17 ಜನ ಪಿಯುಸಿ, 1 ಡಿಪ್ಲೊಮಾ ಹಾಗೂ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿದ್ದು, ಸಮಾಜದಲ್ಲಿ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಏನು ಎನ್ನುವುದರ ಬಗ್ಗೆ ಪೂರ್ಣ ಪ್ರಮಾಣದ ತರಬೇತಿಯನ್ನು ಇವರಿಗೆ ನೀಡಲಾಗಿದೆ ಎಂದು ಹೇಳಿದರು. ಒಳಾಂಗಣ ತರಬೇತಿ ವಿಷಯ ಸಂಬಂಧಿಸಿದಂತೆ ನುರಿತ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ನುರಿತ ಅತಿಥಿ ಉಪನ್ಯಾಸಕರಿಂದ ಹಾಗೂ ಖ್ಯಾತ ನ್ಯಾಯವಾದಿಗಳಿಂದ ಕಾನೂನು ವಿಷಯಗಳಾದ ಮೇಜರ್ ಲಾ, ಮೈನರ್ ಲಾ, ಸ್ಥಳೀಯ ಮತ್ತು ವಿಶೇಷ ಕಾನೂನುಗಳು, ಆಧುನಿಕ ಭಾರತ ಮತ್ತು ಪೊಲೀಸ್ ಪಾತ್ರ, ಆಡಳಿತ ಮತ್ತು ಸಂಘಟನೆ, ಮನೋವಿಜ್ಞಾನ, ಪೊಲೀಸ್ ಕರ್ತವ್ಯಗಳು, ಅದರಂತೆ ಪ್ರಶಿಕ್ಷಣಾರ್ಥಿಗಳಿಗೆ ಮಹಿಳೆಯರ ಬಗ್ಗೆ ಕಾನೂನು, ಪ್ರಥಮ ಚಿಕಿತ್ಸೆ ಹಾಗೂ ನಿಸ್ತಂತು ಗಣಕಯಂತ್ರ ತರಬೇತಿಯನ್ನು ನೀಡಲಾಯಿತು. ಹೊರಾಂಗಣ ವಿಷಯದಲ್ಲಿ ಶಾರೀರಿಕ ವ್ಯಾಯಾಮ, ಆರ್ಮ್ಸ್ ಡ್ರಿಲ್ ವಿತ್ ಆರ್ಮ್, ವೆಪನ್ ಟ್ರೈನಿಂಗ್ ಮತ್ತು ನಿರ್ವಹಣೆ ಮಾಡುವುದನ್ನು ಗಾರ್ಡ್ ಮತ್ತು ಸೆಂಟ್ರೆಸ್, ಇದಲ್ಲದೆ ಅಡೆತಡೆ, ಯೋಗ, ಕರಾಟೆ, ಫೀಲ್ಡ್ ಕ್ರಾಸ್, ಎಸ್ಲಾರ್ಟ್ ಹಾಗೂ ವಿಐಪಿಗಳ ಬಂದೋಬಸ್ತ್ ಕರ್ತವ್ಯ ನಿರ್ವಹಣೆ ವಿಷಯಗಳ ಕುರಿತು ತರಬೇತಿ ನೀಡಲಾಗಿದೆ. ಕಾರ್ಯಕ್ರಮದ ಪ್ರಕಾರ ಪ್ರಶಿಕ್ಷಣಾರ್ಥಿಗಳಿಗೆ ಜಿಲ್ಲಾ ನ್ಯಾಯಾಲಯ, ತಾಲೂಕು ಕಚೇರಿ, ಜಿಲ್ಲಾ ಕೇಂದ್ರ ಕಾರಾಗೃಹ, ಜಿಲ್ಲಾ ವಿಜ್ಞಾನ ಕೇಂದ್ರ, ಜಿಲ್ಲಾ ಆಸ್ಪತ್ರೆ, ಶಕ್ತಿನಗರ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ, ಹಟ್ಟಿ ಚಿನ್ನದ ಗಣಿ, ನಾರಾಯಣಪುರ ಅಣೆಕಟ್ಟು, ಬಾಂಬ್ ಪತ್ತೆ ದಳದ ಕಾರ್ಯವೈಖರಿ ಬಗ್ಗೆ ಮತ್ತು ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡುವ ಮೂಲಕ ಜ್ಞಾನ ನೀಡಲಾಗಿರುತ್ತದೆ ಮತ್ತು ಜಿಲ್ಲಾ ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಯವರಿಂದ ಪ್ರಥಮ ಚಿಕಿತ್ಸೆಯ ಬಗ್ಗೆ ಪ್ರಾತ್ಯಕ್ಷಿಕತೆಯನ್ನು ಮಾಡಿಸಲಾಗಿದೆ ಎಂದರು. ಅಲ್ಲದೆ ಪ್ರಾಂಶುಪಾಲರಾದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಆಶಯದಂತೆ ತರಬೇತಿ ಶಾಲೆಯ ಕೇಂದ್ರ ಸ್ಥಾನದಲ್ಲಿ ತಮ್ಮ ಶ್ರಮದಾನ ಮೂಲಕ ಗುರುಕುಲ ಮಾದರಿಯ ಹೊರಾಂಗಣ ತರಬೇತಿಯನ್ನು ಆಸಕ್ತಿಯಿಂದ ಸಶಸ್ತ್ರ ಲೋಕ ನಿರ್ಮಾಣ ಮಾಡಿ ತಮ್ಮ ನೆನಪು ಸದಾ ಕಾಲವೂ ಉಳಿಸುವಂತೆ ಮಾಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು. ಪರೇಡ್ ಕಮಾಂಡರ್ ಆಗಿ ಸುನೀಲ್ ಜಾಧವ್ ಲುಗಡೆ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಆಗಿ ಶ್ರೀ ಮಲ್ಲಿಕಾರ್ಜುನ್ ಜಿ, ಎಪಿಸಿ 115. ಮೊಗನದ ಗುಡಿಯಿಂದ ಮಾನ್ಯ ಮುಖ್ಯ ಅತಿಥಿಗೆ ಗೌರವನ ಸಲ್ಲಿಸ್ತಾ ಇದ್ದಾರೆ. ಎರಡನೇ ಗುಡಿಯ ಶ್ರೀ ಪ್ರತಾಪ್ ಬಿಸಿ, ಎಪಿಸಿ 244 ಅವರು. ಮೂರನೇ ಗುಡಿಯ ಶ್ರೀ ಚೆನ್ನಪ್ಪ, ಎಪಿಸಿ ಇದು ಸಂಖ್ಯೆ 44 ನಡೆಸುತ್ತಿದ್ದು ಈಗ ಮುಖ್ಯ ಅತಿಥಿಗೆ ಗೌರವ ಸಲ್ಲಿಸಲಿದ್ದಾರೆ.
ತಲುಪಿದ್ದು ಈ ಒಂದು ಬೆಂಗಾವಲಿನ ಕರ್ತವ್ಯವನ್ನು ಶ್ರೀ ಶಶಿಧರ್ ಅರಸರವರು ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಬಳ್ಳಾರಿ ವಲಯ ಪೊಲೀಸ್ ಅಧೀಕ್ಷಕರಾದ ಶ್ರೀಹರಿ ಬಾಬು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮತ್ತು ತಾತ್ಕಾಲಿಕ ಪೊಲೀಸ್ ತರಬೇತಿಯ ಪ್ರಾಂಶುಪಾಲರಾದ ಇಎಸ್ ವೀರಭದ್ರಯ್ಯ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಇದ್ದರು. ಆರ್ಥಿಕವಾಗಿ ಹಿಂದುಳಿದಿರುವ ಬ್ರಾಹ್ಮಣ ಸಮಾಜಕ್ಕೆ ಶೇಕಡಾ 10 ಮೀಸಲಾತಿ ನೀಡುವ ಕುರಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಹಾರ್ನಳ್ಳಿ ಅಶೋಕ್ ಇವರು ಹೇಳಿರುವುದು ಸಾಮಾನ್ಯ ಜ್ಞಾನ ಕೊರತೆಯಿಂದಾಗಿದೆ. ದೇಶದ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಗೊಂಡಿದ್ದು ರಾಜ್ಯದಲ್ಲಿಯೂ ಜಾರಿಗೆ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಎಂದು ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಹೇಳಿದರು. ಆರ್ಥಿಕವಾಗಿ ಹಿಂದುಳಿದಿರುವ ಬ್ರಾಹ್ಮಣ ಸಮಾಜಕ್ಕೆ ಶೇಕಡಾ 10ರಷ್ಟು ಮೀಸಲಾತಿ ನೀಡುವ ಕುರಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕರ್ನಳ್ಳಿ ಅಶೋಕ್ ಇವರು ಹೇಳಿರುವುದು ಸಾಮಾನ್ಯ ಜ್ಞಾನ ಕೊರತೆಯಿಂದಾಗಿದೆ. ದೇಶದ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಗೊಂಡಿದ್ದು ರಾಜ್ಯದಲ್ಲಿಯೂ ಜಾರಿಗೆ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಎಂದು ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದ ಜನರು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ಥಿಕ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಶೇಕಡಾ 10ರಷ್ಟು ಮೀಸಲಾತಿ ನೀಡಿದ್ದಾರೆ. 139 ಜಾತಿಗಳನ್ನು ಸೇರಿಸಲಾಗಿದೆ. ಆದರೆ ಮೀಸಲಾತಿಯನ್ನು ಬೇಡ ಎನ್ನುವುದು ಸಾಮಾನ್ಯ ಜ್ಞಾನ ಇಲ್ಲ ಎಂದರು. ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ಯೋಜನೆಗಳನ್ನು ಸಮುದಾಯ ಜನರಿಗೆ ಒದಗಿಸಲಾಗಿದೆ. ಇಲ್ಲಿಯವರೆಗೆ ಅಭಿವೃದ್ಧಿ ನಿಗಮವೇ ಇರಲಿಲ್ಲ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ನಿಗಮ ಸ್ಥಾಪಿಸಲಾಗಿದೆ. ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಮುದಾಯ ಅಭಿವೃದ್ಧಿ ಎಲ್ಲಾ ರೀತಿಯ ಸಹಕಾರವನ್ನು ನೀಡುತ್ತಿದ್ದಾರೆ. ನಿಗಮವನ್ನು ರಚಿಸಿರುವ ಸರ್ಕಾರದ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ನನ್ನ ರಾಜೀನಾಮೆ ಕೇಳಲು ಇವರ್ಯಾರು? ಬ್ರಾಹ್ಮಣ ಸಮಾಜದ ಚುನಾವಣೆಯಲ್ಲಿ ಅವರನ್ನು ಬೆಂಬಲಿಸದೇ ಇರುವ ದ್ವೇಷದಿಂದ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಎಂದರು. ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೆ ಐಎಎಸ್, ಐಪಿಎಸ್ ತರಬೇತಿಯನ್ನು ಮೊದಲ ವರ್ಷ ಸಂಕಲ್ಪ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿ ಮತ್ತು 2ನೇ ವರ್ಷ 128 ಜನ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. 3 ಜನರು ಐಎಎಸ್ ತೇರ್ಗಡೆಯಾಗಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು 9,247 ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಲಾಗಿದೆ. 2,004 ಜನ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ತರಬೇತಿ ನೀಡಲಾಗಿದೆ. 1 ಲಕ್ಷ ರೂಪಾಯಿ ಸಾಲ ನೀಡುವ ಯೋಜನೆಯಡಿ 3,000 ಅರ್ಜಿಗಳು ಬಂದಿವೆ. ಅರ್ಜಿ ಸಲ್ಲಿಸುವ ಅವಧಿಯನ್ನು 10 ದಿನ ವಿಸ್ತರಿಸಲಾಗಿದೆ. 1,350 ಜನರಿಗೆ ಹೈನುಗಾರಿಕೆ ನಡೆಸಲು ಗೋವುಗಳನ್ನು ನೀಡಲು ಯೋಜನೆ ರೂಪಿಸಲಾಗಿದೆ. ತಾಲೂಕಿಗೊಂದು ಗಾಯತ್ರಿ ಸ್ತ್ರೀ ಶಕ್ತಿ ಗುಂಪುಗಳಿಗೆ 1 ಲಕ್ಷ ರೂಪಾಯಿ ಸಬ್ಸಿಡಿ ನೀಡುವ ಯೋಜನೆ ಜಾರಿಗೊಳಿಸಲಾಗಿದೆ. ಆರ್ಥಿಕವಾಗಿ ಹಿಂದುಳಿದಿರುವ ಸಮಾಜದ ಜನರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲು ಈಗಾಗಲೇ ರಾಜ್ಯದ ಎಲ್ಲಾ ಕಂದಾಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. 20,000 ಜನರಿಗೆ ಸರ್ಕಾರ ಯೋಜನೆಗಳನ್ನು ತಲುಪಿಸಲಾಗಿದೆ. ಸಮುದಾಯ ಜನರು ನಿಗಮದ ಯೋಜನೆಗಳ ಸದುಪಯೋಗ ಪಡೆಯಬೇಕೆಂದರು. ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯನ್ನು ರಚನೆಯನ್ನು ಮಾಡಿ ನನ್ನನ್ನು ಅಧ್ಯಕ್ಷರು ಮಾಡಿ 15 ಜನ ನಿರ್ದೇಶಕರನ್ನು ಒಳಗೊಂಡು ಯೋಜನೆಗಳನ್ನು ತಂದಿದ್ದು ಅನೇಕ ಯೋಜನೆಗಳನ್ನು ತಂದಿದ್ದೇವೆ. ಮೊನ್ನೆ 6ನೇ ತಾರೀಕು ರಾಯಚೂರಿನಲ್ಲಿ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಆಯಿತು. ಅವರ ಬೆಳಗ್ಗೆನೇ ನಾನು ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು. ಬೆಳಿಗ್ಗೆ ಬೆಂಗಳೂರಿನ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಮುಗಿಸ್ಕೊಂಡು ಹೋದೆ. ಇವತ್ತು ನಿನ್ನೆ ಮಂತ್ರಾಲಯದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡೋಣ ಹಿನ್ನೆಲೆಯಲ್ಲಿ ಮಂಡ್ಯ ಮಾಡಬೇಕಾಗಿತ್ತು. ಪತ್ರಿಕಾಗೋಷ್ಠಿ ಇವತ್ತು ಮಾಡ್ತಾ ಇದ್ದೀವಿ. ಸಮಯ ಇಲ್ಲ. 2 ವರ್ಷಗಳಲ್ಲಿ ಯೋಜನೆಗಳನ್ನು ತಂದಿದ್ದೇವೆ. ನಾವು ವಾಣಿಜ್ಯ ಆಡಳಿತ ತರಬೇತಿ ಯೋಜನೆ ಅಂತ ಒಂದು ತಂದಿದ್ದೇವೆ. ಯಾರು ಡಿಗ್ರಿ ಆಗಿದೆ, BE ಆಗಿದೆ, ಅವರು IAS, IPS ಕಲಿಯುವಂಥ ಮಕ್ಕಳಿಗೆ ಉಚಿತವಾದಂಥ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಕಳೆದ ಬಾರಿ ಡೆಲ್ಲಿನಲ್ಲಿರ್ತಕ್ಕಂಥ ಸಂಕಲ್ಪ ಅಂತಕ್ಕಂಥ ಇನ್ಸ್ಟಿಟ್ಯೂಟಲ್ಲಿ ಒಡಂಬಡಿಕೆ ಮಾಡಿಕೊಂಡು 157 ಜನ ವಿದ್ಯಾರ್ಥಿಗಳಿಗೆ ನಾವು UPS ಫ್ರೀ ಎಜುಕೇಷನ್ ಕೊಡ್ತಿದ್ವಿ. ಅವರಿಗೆ 3 ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಅದೇ ರೀತಿ ಈ ಬಾರಿಯಿಂದ 128 ಜನಗಳಿಗೆ ಈ ಬಾರಿ ಕೊಟ್ಟಿದ್ದೇವೆ. ನಾವು ಅದನ್ನು
ಆಫ್ಲೈನ್ ಅಲ್ಲಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಆರ್ವಿ ಕಾಲೇಜ್ ಜೊತೆ ಒಡಂಬಡಿಕೆ ಮಾಡಿಕೊಂಡು ಈ ಬಾರಿ ಅದನ್ನ ಸಹಿತ ಪ್ರಾರಂಭ ಮಾಡಿದ್ದಾರೆ. SSLC ಹೈಯೆಸ್ಟ್ ಮಾರ್ಕ್ಸ್ ತೆಗೆದಂಥ ಮಕ್ಕಳಿಗೆ ಮೊದಲನೇ ಬಹುಮಾನ, ದ್ವಿತೀಯ ಬಹುಮಾನ, 15,000 ರೂಪಾಯಿ, 10,000 ರೂಪಾಯಿ, 5,000 ರೂಪಾಯಿ ವಿಡಿಯೋ ಪದಕ, ಸರ್ಟಿಫಿಕೇಟ್, ಕನ್ನಡ ನಿಘಂಟು ಹಾಗೂ 365 ಫೀಸು ಸಹಿತ ಸ್ವಾಮಿ ವಿವೇಕಾನಂದರ ಅಮೃತ ವಚನವನ್ನು ಕೊಡುವಂಥ ಕೆಲಸವನ್ನು ಕಳೆದ ಬಾರಿ ಮಾಡಿದ್ದು. ಈ ಬಾರಿ ಸಹಿತ ಮೊನ್ನೆ 6ನೇ ತಾರೀಕು ರಾಯಚೂರಿನಲ್ಲಿ 6 ಜಿಲ್ಲೆಗಳನ್ನು ಒಳಗೊಂಡಂತೆ 6 ಜಿಲ್ಲೆಗಳಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಕರ್ನಾಟಕ ರಾಜ್ಯಾದ್ಯಂತ ಒಟ್ಟು 172 ವಿದ್ಯಾರ್ಥಿಗಳು ಬರ್ತಾರೆ. ಎಜುಕೇಷನಲ್ಲಿ 36 ಜಿಲ್ಲೆಗಳು ಕರ್ನಾಟಕದಲ್ಲಿ. ಒಂದು ಜಿಲ್ಲೆಗೆ 3 ಜನ ಅಂತ ಹೇಳಿದ್ರೆ ನಮಗೆ 102, 106 ಬರುತ್ತೆ. ಆದರೆ ಹೈಯೆಸ್ಟ್ ಮಾರ್ಕ್ಸ್ ವೀಕಲ್ ತೆಗೆದವರೆಗೂ ಸಹಿತ ಕೊಡ್ತೀವಿ. ಹಾಗೆ ಒಂದೊಂದು ಜಿಲ್ಲೆಯಲ್ಲಿ 4, 8, 12 ಕೊಟ್ಟು 172 ಜನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಕೊಟ್ಟಿದ್ದೀವಿ. ಮೊನ್ನೆಯಿಂದ ಪ್ರಾರಂಭ ಆಗಿದೆ. ಬರ್ತಕ್ಕಂಥ 10ನೇ ತಾರೀಕು ಹುಬ್ಬಳ್ಳಿ ನಡೀತಾ ಇದೆ, 17ನೇ ತಾರೀಕು ಗುಲ್ಬರ್ಗ ನಡೀತಾ ಇದೆ, ಬರ್ತಕ್ಕಂಥ 27ನೇ ತಾರೀಕು ಶಿವಮೊಗ್ಗ ನಡೀತಿದೆ, 24ನೇ ತಾರೀಕು ಬೆಂಗಳೂರಲ್ಲಿ ಮಾಡಬೇಕು ಅಂತ ಈ ರೀತಿ ಒಟ್ಟು 7 ವಿಭಾಗಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಸೇರಿ ಆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾರೆ. ಸಾಂದೀಪಿನಿ ಶಿಕ್ಷಣ ವೇತನ ಅಂತಕ್ಕಂಥ ಯೋಜನೆ ತಂದು PUCಯಿಂದ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಅವರ ಅಕೌಂಟಿಗೆ 15,000 ರೂಪಾಯಿ ಹಾಕುವಂಥ ಕೆಲಸವನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿದ್ರೆ ಅವರಿಗೆ 9,267 ಮಕ್ಕಳುಗಳಿಗೆ 13,77,00,000 ನೇರವಾಗಿ ಅವರ ಅಕೌಂಟಿಗೆ ಹೋಗುವಂಥ ಕೆಲಸ ಆಗಿದೆ. ಅದರ ಜೊತೆಯಲ್ಲಿ ಒಂದಿಷ್ಟು ಸಂಸ್ಕಾರವನ್ನು ಕೊಡಬೇಕು ನಮ್ಮ ಸಮುದಾಯದವರಿಗೆ. ನಮ್ಮ ಬ್ರಾಹ್ಮಣರಿಗೆ ಪ್ರತಿನಿತ್ಯ ಸಂಧ್ಯಾ ವಂದನೆ, ದೇವ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಒಟ್ಟು 17 ಜಿಲ್ಲೆಗಳಲ್ಲಿ 2,004 ಜನ ವಿದ್ಯಾರ್ಥಿಗಳಿಗೆ 15 ದಿನದ ಶಿಬಿರವನ್ನು ಕೊಟ್ಟಿದ್ದೇವೆ. ಕಲಿತಿದ್ದವರಿಗೆ 500 ರೂಪಾಯಿ ಮತ್ತು ಒಂದು ಸರ್ಟಿಫಿಕೇಟನ್ನು ಯಾರು ಹೇಳ್ಕೊಡ್ತಾರೆ ಅವರೊಂದು ಸರ್ಟಿಫಿಕೇಟ್ 5,000 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲೂ ಸಹಿತ ನಮ್ಮ ಹೆಣ್ಣುಮಕ್ಕಳು ಸ್ವಾವಲಂಬಿಗಳಾಗಬೇಕು, ಯುವಕರು ಉದ್ಯೋಗ ಮಾಡಬೇಕು, ಅವರ ಸ್ವಂತ ಉದ್ಯೋಗ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಯಂ ಉದ್ಯೋಗ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದು ನಾವು 1 ಲಕ್ಷ ರೂಪಾಯಿಗೆ ಕೆನರಾ ಬ್ಯಾಂಕ್ ಜೊತೆ ಒಡಂಬಡಿಕೆ ಮಾಡಿಕೊಂಡು 1 ಲಕ್ಷ ರೂಪಾಯಿ ಅಂತಕ್ಕಂಥ ಲೋನನ್ನು ಕೊಡೋದು, 20% ಸಬ್ಸಿಡಿ ನಮ್ಮ ಮಂಡಳಿಯಿಂದ ಕೊಡ್ತಕ್ಕಂಥದ್ದು, 80,000 ರೂಪಾಯಿ ಅವರು 5 ವರ್ಷದೊಳಗೆ ತೀರಿಸುವಂಥದ್ದು, 6.5%, 5 ವರ್ಷದಲ್ಲಿ ಅದು ತೀರಿಸುವಂಥ ಅವರು ಮನೆಯಲ್ಲಿ ಏನಾದರೂ ಸಣ್ಣ ಗುಡಿಕಾಯಿ ಕಾರ್ಯದಿಂದ ಅಡುಗೆ ಮಾಡ್ಕೊಂಡು ಈ ಥರ. ಮತ್ತು ಹೆಣ್ಣು ಮಕ್ಕಳು ಮನೆಯಲ್ಲಿ ಹುಳಿ ಪುಡಿ, ಚಟ್ನಿ ಪುಡಿ, ಮೆಣಸು ಪುಡಿ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಟೈಲರಿಂಗ್ ಮಾಡ್ತಕ್ಕಂಥವ್ರಿಗೆ ಉಪಯೋಗ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಟ್ಟು ಒಂದು 3,000 ಜನಗಳಿಗೆ ಈಗಾಗಲೇ ಕೊಡಬೇಕು ಅಂತ ಈಗಾಗಲೇ ನಾವು ಅಪ್ಲಿಕೇಶನ್ ತಗೊಂಡಿದ್ದೀವಿ. ಇವತ್ತು ಕಡೆ ದಿನ ಆಗಿತ್ತು, ಅದನ್ನು ಇನ್ನೊಂದು 10 ದಿವಸ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ನಾಳೆ ಸೋಮವಾರದಿಂದ ಒಳಗೆ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವ್ರ ಅಪ್ಲಿಕೇಶನ್ ಹಾಕೊಂಡವರಿಗೆ ಆಯಾ ಭಾಗದಲ್ಲಿರ್ತಕ್ಕಂಥ ಕೆನರಾ ಬ್ಯಾಂಕಿಗೆ ನಾವು ರೆಫರ್ ಮಾಡ್ತೀವಿ. ಆ ಕೆನರಾ ಬ್ಯಾಂಕ್ ಕೊಡ್ತಾರೆ. ನಾವು ಕೆನರಾ ಬ್ಯಾಂಕ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಯಾರು ಯುವಕರು 60 ವರ್ಷದಿಂದ ಕಮ್ಮಿ ಇರ್ತಕ್ಕಂಥ ಯಾರು ಅವರು ಉದ್ಯೋಗ ಮಾಡ್ತೀವಿ ಅಂತ ನಮ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ನಾವು ಸೆಲೆಕ್ಟ್ ಮಾಡಿದಂಥವ್ರಿಗೆ ಕೊಡಲೇಬೇಕು. ಅದಕ್ಕೆ ಶ್ಯೂರಿಟಿ ಗ್ಯಾರಂಟಿ ಏನಿಲ್ಲ. ಹಾಗೆ 20% ಸಬ್ಸಿಡಿ ಕೊಡ್ತೀವಿ. ಅವರು 5 ವರ್ಷದಲ್ಲಿ ವಾಪಸ್ ಕೊಡುವಂಥದ್ದು ಆಗಬೇಕು ಅಂತಕ್ಕಂಥ ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಅದೇ ರೀತಿ 1,350 ಜನಗಳಿಗೆ ಹೈನುಗಾರಿಕೆಯಲ್ಲಿ ಹಸುವನ್ನು ಕೊಟ್ಟು, ಆಕಳನ್ನು ಕೊಟ್ಟು, ಅದರ ಬರ್ತಕ್ಕಂಥ ಹಾಲನ್ನು ಕರೆದು ಅವರು ಸ್ವಾವಲಂಬಿಯ ಬದುಕನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ 1,350 ಹಸುಗಳನ್ನು ಕೊಡಬೇಕು ಅಂತ. ಅದು ತಳಿ ಹಸು, ಅದು 12ರಿಂದ 14 ಲೀಟರ್ ಹಾಲು ಕೊಡುವಂಥ ಹಸುವನ್ನು ಕೊಡಬೇಕು ಅಂತಕ್ಕಂಥ ಯೋಜನೆಯನ್ನು ತಂದಿದ್ದೇವೆ. ಅದಕ್ಕೆ 25% ಸಬ್ಸಿಡಿ ನಾವು ಕೊಡ್ತೀವಿ. ಇನ್ನು 75% ಕೆನರಾ ಬ್ಯಾಂಕ್ ಕೊಡ್ತದೆ. ಅವರಿಗೆ ಇನ್ಶೂರೆನ್ಸ್ ಎಲ್ಲವನ್ನೂ ಕೊಡ್ತದೆ. ಇದೂ ಸಹಿತ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಅದಕ್ಕೂ ಈಗಾಗಲೇ ಸುಮಾರು 160-170 ಅಪ್ಲಿಕೇಶನ್ ಅದು ಸಹಿತ ನಾಳೆ ಸೋಮವಾರದಿಂದ ಕಾರ್ಯಾರಂಭ ಮಾಡ್ತೇವೆ. ಇದರ ಜೊತೆಯಲ್ಲೂ ಸಹಿತ ಒಟ್ಟು ಕರ್ನಾಟಕದಲ್ಲಿ 200 ಶ್ರೀಶಕ್ತಿ ಗುಂಪಿಗೆ, ತಾಲೂಕಿಗೆ ಒಂದು ಶ್ರೀಶಕ್ತಿ ಗುಂಪಿಗೆ ಹೊಸದಾಗಿ ಬ್ರಾಹ್ಮಣರು, ಗಾಯತ್ರಿ ಬ್ರಾಹ್ಮಣರು, ಸೋಹಾರ ಸಿಂಗ್ ಅಂತ ಮಾಡ್ತಕ್ಕಂಥದ್ದಕ್ಕೆ 1 ಲಕ್ಷ ರೂಪಾಯಿ ಮೂಲ ಬಂಡವಾಳವನ್ನು ಕೊಡಬೇಕು. ಆ 1 ಲಕ್ಷ ರೂಪಾಯಿ ಇಟ್ಕೊಂಡು ಅವರು ಆರ್ಥಿಕವಾಗಿ ಆ ಹೆಣ್ಣು ಮಕ್ಕಳು ಸದೃಢರಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಷ್ಟು ಯೋಜನೆಗಳನ್ನು ಈಗಾಗಲೇ ತಂದಿದ್ದೇವೆ. ಈ ಮೊನ್ನೆ ಏನು ಸಾಂದೀಪಿನಿ ಶಿಕ್ಷಣ ಯೋಜನೆಯಲ್ಲಿ ರಾಯಚೂರಿನಲ್ಲಿ 340 ಸಾಂದೀಪಿನಿ ಶಿಕ್ಷಣದಲ್ಲಿ ಗುಲ್ಬರ್ಗದಲ್ಲಿ 360 ಜನ ವಿದ್ಯಾರ್ಥಿಗಳು ಫಲಾನುಭವಿಗಳು ರಾಯಚೂರಿನ ತಗೊಂಡಿದ್ದಾರೆ. ಹಾಗೆ ಇಷ್ಟು ಯೋಜನೆಗಳನ್ನು ಸಹಿತ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಈ ಯೋಜನೆಗಳು ಈಗಾಗಲೇ ಇದೆ. ಇದನ್ನ ತಗೋಬೇಕು ಅಂತಕ್ಕಂಥ ಏನಿದೆ ಒಂದಿಷ್ಟು ಅರಿವನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಅಲ್ಲಲ್ಲೇ ಸಭೆಗಳು ನಡೀತದೆ. ಹಾಗೆ ರಾಯಚೂರಲ್ಲೂ ಸಹಿತ ಮೊನ್ನೆ ಅದ್ಭುತವಾಗಿ ನಡೆದಿದೆ. 6 ಜಿಲ್ಲೆಗಳಿಂದ ಸುಮಾರು 1,200 ಜನ
ಮಕ್ಕಳುಗಳು ಬಂದಿದ್ರು, ಅವ್ರ ತಂದೆ ತಾಯಿಗಳು ಬಂದಿದ್ರು, ಆ ಶಾಲೆಯ ಉಪಾಧ್ಯಾಯರುಗಳು ಬಂದರು, ಮತ್ತೆ ಅವರ ಹಿತೈಷಿಗಳು ಬಂದರು. ಇದರ ಜೊತೆ ಸಹಿತ ನಾವು ಸಂಘಟಿತರಾಗಬೇಕು. ಆ ಸಂಘಟನೆ ಮುಖಾಂತರ ಸರ್ಕಾರದ ಎಲ್ಲ ಸವಲತ್ತುಗಳು ತಗೋಬೇಕು ಅಂತಕ್ಕಂಥ ಇದರಲ್ಲಿ ಆ ಒಂದು ಕಾರ್ಯಕ್ರಮ ಆಯಿತು. ಈ 2-3 ಯೋಜನೆಗಳಿಂದ 2 ಯೋಜನೆಗಳಿದೆ. ಯೋಜನೆಗಳು ತಗೋಬೇಕು, ಆ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ಇದರಲ್ಲಿದೆ. ಇದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರು ಬೇಕಾದ್ರೂ ಆಗ್ಬೋದು. ಇದಕ್ಕೆ ಒಂದೇ ಬೇಕಾಗಿರ್ತಕ್ಕಂಥದ್ದು EWS ಎಕಾನಮಿಕ್ ವೀಕ್ ಸೆಕ್ಷನ್ ಅಂತ ಯಾರಿದ್ದಾರೆ ಅವ್ರಿಗೆ ಇದಕ್ಕೆ ಈ ಯೋಜನೆಗೆ ಬಂದಾಗ ಅವರೆಲ್ಲರೂ ಸಹಿತ ತಗೋಬೇಕು ಅಂತ ಗಿಂತ ಕಮ್ಮಿ ಇರಬೇಕು, 8 ಲಕ್ಷಕ್ಕಿಂತ ಆದಾಯ ಕಮ್ಮಿ ಇರಬೇಕು. ಈ ರೀತಿ ಇರೋದ್ರೊಳಗಡೆ 1000 ಸ್ಕ್ವೇರ್ ಫೀಟ್ ಫ್ಲಾಟ್ ಅಂತ ಇದೆ. ಅಂದ್ರೆ 1000 ಚದರ ಅಡಿಗಿಂತ ಫ್ಲಾಟ್ ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಅಂತ ಇವರು ಮನೆ ಅಂತ. ಅದಕ್ಕೋಸ್ಕರವೇ ಆ ಮನೆ ಅಂತಕ್ಕಂಥದ್ದೇನಿದೆ ಅದನ್ನು ತೆಗೆದುಹಾಕಿರ್ತಕ್ಕಂಥದ್ದನ್ನ ಈಗಾಗಲೇ ಕೇಳಿದ್ದೀವಿ. ಅದಕ್ಕೆ ಸರ್ಕಾರ ಸ್ಪಂದಿಸಿದೆ. ಇದರ ಜೊತೆಯಲ್ಲಿ ನೀವು EWS ಸರ್ಟಿಫಿಕೇಟ್ ಏನು ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ EWS ಎಕನಾಮಿಕ್ ಹಾಗೂ ಸಹಿತ ಬೇರೆ ಜಾತಿಗಳಿಗೆ ಹೆಂಗೆ ಜಾತಿ ಮತ್ತು ಆದಾಯ ಪ್ರಮಾಣ ಕೊಡ್ತೀರಾ ಆ ರೀತಿ ಬ್ರಾಹ್ಮಣರಿಗೂ ಸಹಿತ EWS ಅಲ್ಲ. ಆದ್ರೂ ಸಹಿತ ನನ್ನ ವಾರ್ಷಿಕ ಆದಾಯ ವರ್ಷಕ್ಕೆ 40 ಲಕ್ಷ ಇದೆ, ನಾನು ಬ್ರಾಹ್ಮಣ ಅಂತಕ್ಕಂಥ ಅಪ್ಲಿಕೇಶನ್ ಹಾಕಿದಾಗ ಬ್ರಾಹ್ಮಣ ಅನ್ನೋದಕ್ಕೆ ಏನ್ ಬೇಕು ಆ ಡಾಕ್ಯುಮೆಂಟ್ ಅನ್ನು ನಮಗೂ ಸಹಿತ ಬ್ರಾಹ್ಮಣ ಮತ್ತು ಜಾತಿ ಕೊಡಿ ಅಂತಕ್ಕಂಥ ಮನವಿಯನ್ನ ಕೊಟ್ಟಿದ್ದೇನೆ. ಇದಕ್ಕೆ ಸರ್ಕಾರ ಸ್ಪಂದಿಸಿ ಇದಕ್ಕೆ ನಾನು ಸಹಿತ ಅನ್ಕೊಂಡಿದ್ದೆ. ಕಂದಾಯ ಮಂತ್ರಿ ಕೊಟ್ಟರೆ ಕಂದಾಯ ಮಂತ್ರಿ ಕೊಡೋದಿಲ್ಲ, ಅದನ್ನ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ಕಲ್ಯಾಣ ಕೊಡುತ್ತೆ. ಹಿಂದುಳಿದವರು ಇದನ್ನೆಲ್ಲ ಮಾಡಿ ಇದನ್ನು ಕೊಡಬಹುದು. 6 ವರ್ಷ ಸಮಾಜಕ್ಕೆ ಕೊಟ್ಟಂಗೆ ಬ್ರಾಹ್ಮಣರು ಕೊಡಬೇಕು ಅಂತಂದ್ರೆ. ಆದ್ರೆ ಈ ಒಂದು EWS ಸರ್ಟಿಫಿಕೇಟ್ 2019 ಜನವರಿಯಲ್ಲಿ ಏನು ಕೇಂದ್ರದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಎಕನಾಮಿಕ್ ವೀಕ್ ಸೆಕ್ಷನ್ ಇರ್ತಕ್ಕಂಥ 10% ಮೀಸಲಾತಿ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತರಬೇಕು ಅಂತ ಅದು ಕರ್ನಾಟಕದಲ್ಲಿ 10% ತರುವಂತ ಸಂದರ್ಭದಲ್ಲಿ ಏನು ಯಾವ ಜಾತಿಗಳಿಗೆ ಕೊಡಬೇಕು ಅಂತಿದೆ ಎಕನಾಮಿಕ್ ವೀಕ್ ಸೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ 139 ಜಾತಿಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ. EWS ಸರ್ಟಿಫಿಕೇಟ್ ತರಬೇಕು. EWS ಇರ್ತಕ್ಕಂಥ ಎಕನಾಮಿಕ್ ವೀಕ್ ಸೆಕ್ಷನ್ ಇರ್ತಕ್ಕಂಥ 10% ಮೀಸಲಾತಿ ಕರ್ನಾಟಕದಲ್ಲಿ ಅಂತ ಅವತ್ತಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈ ಮನುಷ್ಯ ಅಧ್ಯಕ್ಷ ಆದಾಗ ಅದು ತಂಗಿ ಕೇಳಬೇಕಾಗಿತ್ತು. ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಲ್ಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜಾತಿ ಅಲ್ಲ, ಯಾರು ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಸಮುದಾಯಗಳಿಗೆ ಸಿಗಬೇಕಾದಂತ ಸವಲತ್ತುಗಳು ಸಿಗ್ಲಿ ಅಂತ EWS ತಂದ್ರೆ ಆ EWS ಬೇಡ ನಾವು ಮತ್ತೆ ಹೋಗ್ತಿರೋದು. ಆ EWS ಅಂದ್ರೆ ಏನು ಅಂದ್ರೆ ಅವ್ರಿಗೆ ಕಷ್ಟದ ಅರಿವು ಮಾಡ್ಕೋಬೇಕು ಅಂತ ತಿಳ್ಕೋಬೇಕು. ಒಂದು ಇವರು ಏಕಪೀಠ ಮಾಡಲ್ಲ, 106 ಸಂಘಗಳಿದೆ. ಇವತ್ತು ನನ್ನ ಅಂಕಿಅಂಶದ ಪ್ರಕಾರ ಸರ್ಕಾರದ ಇದ್ರ ಪ್ರಕಾರ ಅಂಕಿಅಂಶದ ಪ್ರಕಾರ 17,30,000 ಜನ ಬ್ರಾಹ್ಮಣರಿದ್ದಾರೆ. ನನ್ನ 2 ವರ್ಷಗಳ ಹೋರಾಟದಲ್ಲಿ ನನಗೆ ಅನಿಸಿರ್ತಕ್ಕಂಥದ್ದು 224 ವಿಧಾನಸಭಾ ಕ್ಷೇತ್ರದಲ್ಲಿ 21 ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣರು ನಿರ್ಣಾಯಕ ಮತದಾರರಿದ್ದಾರೆ. 42 ಲಕ್ಷಕ್ಕೂ ಬ್ರಾಹ್ಮಣರಿದ್ದಾರೆ. ಸಾವಿರಾರು ಬ್ರಾಹ್ಮಣ ಸಂಘಟನೆಗಳಿದೆ. ಇವತ್ತು ಅಖಿಲ ಬ್ರಾಹ್ಮಣ ಮಹಾಸಭಾ ಇದೆ, ಅದೇ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಇದೆ, ಅದೇ ಅಖಿಲ ಕರ್ನಾಟಕ ಮಾಧವ ಮಹಾಸಭಾ ಇದೆ. ಈ ರೀತಿ ಅನೇಕ ಸಂಘ ಸಂಸ್ಥೆಗಳಿದೆ. ಇವ್ರು ಯಾರು ನನ್ನನ್ನು ಕೇಳಕ್ಕೆ ರಾಜೀನಾಮೆ. ನಾನು ಅಧ್ಯಕ್ಷರಾದ 2 ವರ್ಷಗಳಲ್ಲಿ 1,14,000 ಕಿಲೋಮೀಟರ್ ಹೋರಾಟ ಮಾಡಿದ್ದೇನೆ. ಎಲ್ಲ ಜಿಲ್ಲೆಗಳಿಗೆ ಹೋರಾಟ ಮಾಡಿದ್ದೇನೆ. ಸುಮಾರು 11,500 ಜನ ಮಕ್ಕಳುಗಳಿಗೆ ಈ ಸರ್ಕಾರದ ಸವಲತ್ತುಗಳನ್ನು ಕೊಟ್ಟಿದ್ದೇನೆ. 9,267 ಜನ ಮಕ್ಕಳು ಸಾಂಸ್ಕೃತಿಕ ಶಿಕ್ಷಣ ವೇತನದಲ್ಲಿ 15,000 ನೇರ ಅಕೌಂಟ್ಗೆ ಹೋಗಿದೆ. ಅವ್ರ ಅಕೌಂಟ್ ಹೋಗೋದಕ್ಕೆ ಮಾನದಂಡ ಏನು ಅಂದ್ರೆ EWS ಎಕನಾಮಿಕ್ ವೀಕ್ ಸೆಕ್ಷನ್ ಇಂಪ್ರೂವ್ ಕೊಟ್ಟಿರ್ತಕ್ಕಂಥದ್ದು 9,600 ಜನ 9,267 ಜನ ತಗೊಂಡಿದ್ದಾರೆ. ಇದರ ಜೊತೆಯಲ್ಲಿ ಸಹಿತ 157 ಪ್ಲಸ್ 357 ಜನ ವಿದ್ಯಾರ್ಥಿಗಳಿಗೆ UPI ಎಜುಕೇಶನ್ ಫ್ರೀ ಆಗಿ ಕೊಡಿಸಿದ್ದೀವಿ. ಹೋದರೆ 168 172 350 ಜನ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ. 2,400 ಜನಗಳಿಗೆ ನಾವು EWS ಮುಖಾಂತರ ಅವರಿಗೆ ಪೂಜೆ ಮತ್ತು ಸಂಚಾಲನೆ ನಡೆಸುವಂತ ಶಿಬಿರವನ್ನು ಮಾಡಿದ್ದೇವೆ. ಈ ಬಾರಿ 3,000 ಜನ. ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಮಾತನಾಡಿ, ಅಶೋಕ್ ಹಾರ್ನಳ್ಳಿ ಅವರು ಸಮುದಾಯದವರಿಗೆ ಬೆಂಗಳೂರಿನ ಬ್ಯಾಂಕ್ನಲ್ಲಿ ಅವ್ಯವಹಾರ ಮಾಡಿರುವ ಆರೋಪಗಳ ಪರವಾಗಿ ವಕಾಲತ್ತು ಮಾಡಿದ್ದಾರೆ. ಅವರಿಗೆ ಸಮಾಜಕ್ಕೆ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಿಲ್ಲದವರು ಸಮಾಜವನ್ನು ಕಟ್ಟುವ ಮಾತನಾಡುತ್ತಿದ್ದಾರೆ. ಬೆಂಗಳೂರಿಗೆ ಬ್ರಾಹ್ಮಣ ಮಹಾಸಭಾ ಸೀಮಿತವಾಗಿದೆ. ಆ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕದ ಪ್ರದೇಶ ಮಹಾಸಭಾವನ್ನು ಪ್ರತ್ಯೇಕಗೊಳಿಸಲಾಗಿದೆ ಎಂದರು. ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಸಚ್ಚಿದಾನಂದ ಮೂರ್ತಿ ನೇತೃತ್ವದಲ್ಲಿ ಸಮಾಜಕ್ಕೆ ನ್ಯಾಯ ಒದಗಿಸುವ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜ 2 ಸರಿ ಉಪಾಧ್ಯಕ್ಷ ಆಗಿದ್ದೀನಿ, 2 ಸರಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೀನಿ, ಈಗಲೂ ಸದಸ್ಯನಾಗಿರ್ತೀವಿ.
ಅದು ರಾಜ್ಯ ಮಟ್ಟದ ಒಂದು ಸಂಸ್ಥೆ. ಆ ಸಂಸ್ಥೆ ಏನಂದರೆ ಬಸವನಗುಡಿ, ಜಯನಗರ, ರಾಜಾಜಿನಗರ ಅಲ್ಲೇ ಮಾಡ್ಕೊಂಡಿದ್ದಾರೆ. ಅವರು 3 ಬ್ಯಾಂಕಿನ ಹಗರಣಗಳು 3,500 ಕೋಟಿ ರೂಪಾಯಿ ಹಗರಣ ಮಾಡಿದಂಥ ಒಂದು ಸಂಸ್ಥೆಯಲ್ಲಿ ಇಲ್ಲಿರ್ತಕ್ಕಂಥ ಸದಸ್ಯರೇ ಅಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 94 ಮಂದಿ ಬ್ರಾಹ್ಮಣರು ಈಗಾಗಲೇ ಜೀವಂತವಾಗಿ ಸತ್ತೋಗಿದ್ದಾರೆ. ಅವೆಲ್ಲ ಸತ್ತೋಗಿದ್ದಕ್ಕೆ ನಾವೇನು ಮಾಡಿದ್ವಿ, ಲಾಸ್ಟ್ ಟೈಮು ವೆಂಕಟನಾರಾಯಣವರಿಗೆ ಚುನಾವಣೆ ಮಾಡಿ ಎಲ್ಲ ಖರ್ಚುಗಳನ್ನು ನಾವೇ ರಾಯಚೂರು ವಹಿಸಿಕೊಂಡು ಗುಲ್ಬರ್ಗದಿಂದ ಹಿಡಿದು ಬೀದರ್ ಎಲ್ಲ ಖರ್ಚುಗಳನ್ನು ಮಾಡಿ ಆ ಮಹಾನುಭಾವ ಕಳಿಸಿದರೆ ಅವನು 800 ಕೋಟಿಯನ್ನ ಮಿಸ್ಆಪರೇಷನ್ ಮಾಡಿ ಬೇರೆ ಬೋಗಸ್ ದಾಖಲೆಗಳಿಟ್ಟು ಅವನು ಅಮೌಂಟ್ ಎತ್ತಿಬಿಟ್ಟ. ಅವನು ಎತ್ತಿದ ಮೇಲೆ ಅವನಿಗೆ ಬೇರೆ ಅಪ್ಲಿಕೇಶನ್ ಹಾಕಿದವನು ಯಾರು? ಅಶೋಕ್ ಹಾರ್ನಳ್ಳಿ. ನಾವು ಅದಕ್ಕೆ ಏನು ಮಾಡಿದ್ವಿ, ಈ ಓಸು ಟೀಮು ಅಖಿಲ ಕರ್ನಾಟಕ ಬ್ರಾಹ್ಮಣ ಎಲ್ಲ ಬ್ಯಾಂಕ್ಗಳು ಮುಗಿಸಿ ನಮ್ಮವರಿಗೆ ಇವರು ದ್ರೋಹ ಮಾಡ್ತಕ್ಕಂಥ ಒಂದು ಕೆಲಸ ಮಾಡೋದ್ರಿಂದ ಇವರು ಸಹವಾಸ ಬೆಂಗಳೂರಿನ ಬ್ರಾಹ್ಮಣ ಸಹವಾಸನೇ ಬೇಡ ಅನ್ನೋದಕ್ಕೆ ನಮ್ಮ 7 ಜಿಲ್ಲೆಗಳ ನಡುವಣ ಒಂದು ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅನ್ನೋದನ್ನು ನಾವು ಮಾಡ್ಕೊಂಡಿದ್ವಿ. ಫೈಲ ಮಾಡಿ 1/1/2022 ನಾವು ಆಲ್ರೆಡಿ ರಿಜಿಸ್ಟರ್ಡ್ ಮಾಡಿದ್ವಿ. ನಮ್ಮ ಕೆಲಸ ಏನಂದ್ರೆ ಮಂಡಳಿಗೆ ಬೇಕಾದಂಥ EWS ಸರ್ಟಿಫಿಕೇಟ್ ತೆಗೆಸ್ಕೊಡೋದು, ಮಂಡಳಿಯಿಂದ ಕಾರ್ಯಕ್ರಮಗಳು ಏನು ಮಾಡ್ತಾರೆ ಆ ಕಾರ್ಯಕ್ರಮಗಳನ್ನ ನಮ್ಮ 7 ಜಿಲ್ಲೆಯ ಎಲ್ಲರೂ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಹಿಂದುಳಿದವರು ಇರಲಿಕ್ಕಿಲ್ಲ, ನಮ್ಮ ಭಾಗದಲ್ಲಿ ಹೆಚ್ಚಿನ ಜನರಿರೋದ್ರಿಂದ ಅವೆಲ್ಲ ಸಂಘಟನೆ ಮಾಡಿ ಆ ಬೆನಿಫಿಟ್ ಸಿಗೋ ಸಲುವಾಗಿ ಸರ್ಕಾರ ಜೊತೆ ಕೈ ಜೋಡಿಸ್ಬೇಕು. ನಮ್ಮ ಯೋಜನೆ ಮಾಡೀವಿ. ಅವ್ರ ವಿರುದ್ಧ ನಾವೇನಿಲ್ಲ, ಬಟ್ ಅವ್ರದ್ದೇನಂದ್ರೆ ಬ್ಯಾಂಕಿಂಗ್ ಮಾಡೋದು, ಶೇರ್ ಹೋಲ್ಡರ್ ಮಾಡ್ಕೊಳ್ಳೋದು, ಬೇನಾಮಿ ಶೇರ್ ಮಾಡ್ಕೊಳ್ಳೋದು, ರೆಗ್ಯುಲೇಷನ್ ಮಾಡೋದು, ಜನರ ರೂಢಿ ಮಾಡೋದು, ಇದೇ ಕೆಲಸ ಮಾಡೋದಕ್ಕೆ ನಾವು ನಮ್ಮದೇ ಆದಂಥ ಒಂದು ಸಂಘಟನೆಯನ್ನ ನಾವು ಮಾಡ್ಕೊಂಡಿದ್ದೀವಿ. ನಾವು ಅದು ಸಲ್ಲಿಸಿದ್ದೀವಿ. ರಾಯಚೂರಿನಲ್ಲಿ 500 ಮಠ ಅದ, ಇಡೀ 7 ಜಿಲ್ಲೆಯಲ್ಲೂ ಕೇಂದ್ರ ಸ್ಥಾನ ರಾಯಚೂರಿನಲ್ಲಿ ಅದ. ಲಾಸ್ಟಿನ ಚುನಾವಣೆಯಲ್ಲಿ ಮಾಡಿದ್ವಿ. ಆ ಅಧ್ಯಕ್ಷರ ಕ್ರಿಮಿನಲ್ ಅಕ್ಯೂಸ್ಡ್ ಆಗಿದ್ದಾನೆ. ಅವನು 800 ಕೋಟಿ ಲೂಟಿ ಮಾಡಿದ್ದಾನೆ. ಆ 800 ಕೋಟಿಗೆ ಈ ಅಶೋಕ್ ಹಾರ್ನಳ್ಳಿ ಅವರೇ ಅಡ್ವೊಕೇಟ್ ಇದ್ದಾರೆ. ಅವ್ನು ಹೇಳ್ತಾನ 32 ಮಂದಿ ಅವನು ಜೂನಿಯರ್ಸ್ ಇದ್ದಾರೆ. ಇವತ್ತಿನ ತನಕ ನಿಮ್ಗೆ ನಾನು ಹೇಳ್ತಿಲ್ಲ. ಅವ್ನು ನಿನ್ನೆ ಬಂದ EWS ಬಗ್ಗೆ ಹೇಳ್ತಾ ಇದ್ದಾನೆ. ಅವನು ಹಣೆಪಟ್ಟಿ ಹಾಕಿರುತ್ತೆ. 347 ಹುಡುಗರಿಗೆ ರಾಯಚೂರು ಜಿಲ್ಲೆಯಲ್ಲಿ 15,000 ರೂಪಾಯಿಗೆ ಅಕೌಂಟ್ ಹಾಕಿದ್ವಿ. ನಿಮ್ಗೆ ಲಿಸ್ಟ್ ಕೊಡ್ತೀವಿ, ಅವ್ರ ಅಕೌಂಟ್ ಒಳಗೆ ಚೆಕ್ ಮಾಡಿ. 70 ವರ್ಷ ಸ್ವತಂತ್ರ ಆದಂತ ಇವತ್ತಿನ ತನಕ ಬ್ರಾಹ್ಮಣ ಸಮುದಾಯಕ್ಕೆ ಯಾವುದೇ ರೀತಿಯಿಂದ ನಮ್ಗೆ ಸಹಾಯ ಸಿಕ್ಕಿದ್ದಿಲ್ಲ. ಈ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಗೋದ್ರಿಂದ ಸ್ಪೆಷಲಿ ಕೇಂದ್ರ ಸರ್ಕಾರಗಳು EWS ಸರ್ಟಿಫಿಕೇಟ್ ಅನ್ನ ನಮ್ಗೆ ಜಾರಿಗೆ ತಂದಾರ. ಈಗ ರಂಗನಾಥ್ ಹೇಳಿದಾಗ ರಾಜ್ಯ ಸರ್ಕಾರ ಜಾರಿಗೆ ತಂದ್ರೆ ಎಂಪ್ಲಾಯ್ಮೆಂಟ್ ಮತ್ತು ಉದ್ಯೋಗಕ್ಕೆ ಅನುಕೂಲ ಆಗದ. ಅದ್ರ ಬಗ್ಗೆ ಈಗ ಆಲ್ರೆಡಿ ಡೈರೆಕ್ಟರ್ಗಳು ಆಗಲೇ ನಿಯೋಗ ತಗೊಂಡು ಹೋಗಿ ನಾವು ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿವಿ. ಇದೊಂದು ತೊಗೊಂಡ್ರಿ ಸರ್, 10% ಮಾಡಿದ್ರಿ, ಮೆಡಿಕಲ್ ಇಂಜಿನಿಯರ್ಸ್ ಆಗ್ತಾರೆ ಅವರು ಇನ್ನೊಂದು ಬೇಡಿಕೆ ಇದೆ, ಅದನ್ನು ನಾವು ಮಾಡ್ತೀವಿ. ಆ ಬೇಡಿಕೆ ಅವ್ರು ಮಾಡಂಗಿಲ್ಲ. ಅವರಿಗೆ ಬ್ಯಾಂಕಿನ ರಕ್ಷಣೆ ಮಾಡಬೇಕು, ಕ್ರಿಮಿನಲ್ಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶನೇ ಅವ್ರಿಗಿದೆ. ಅವ್ರು ಕೇಳಿದ್ರೆ EWS ಗೊತ್ತಿಲ್ಲ ಅದಕ್ಕೆ. ಯಾಕಂದ್ರೆ ಅವ್ರು ಡಾಲರ್ ಸ್ಟಾಲಲ್ಲಿ ಇರೋರು, ನಮ್ಮ ನೇತಾಜಿ ನಗರ, ತಿಮ್ಮಾಪುರಪೇಟು ಈ ಕಡೆ ಸ್ತಂಭಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲ. ಲಕ್ಷಾಂತರ ರೂಪಾಯಿ ಫೀಸ್ ತಗೋತಾರೆ. ಯಾರು ನಮ್ಮ ಸಮಾಜದವ್ರಿಗೆ ಏನು ಅವ್ರೇನು ಯಾವುದೇ ರೀತಿ ಫ್ರೀ ಟ್ರೀಟ್ಮೆಂಟ್ ಹೋಗ್ಬಿಟ್ಟು ಫ್ರೀ ಲೀಗಲ್ ಏನೂ ಮಾಡಿಲ್ಲ. ಏನೋ ಯಾರೋ ಅಡ್ವೈಸ್ ಮಾಡಿಬಿಟ್ರು, ಬಂದು ನಿಂತುಬಿಟ್ರು. ಬೇಸಿಕ್ ನಾಲೇಜ್ ಇಲ್ಲ. EWS ಇಲ್ಲಂದ್ರೆ ಕೇಂದ್ರ ಸರ್ಕಾರ ಯಾಕೆ ರಾಜ್ಯ ತರ್ತಿತ್ತು? ಕೇಂದ್ರ ಸರ್ಕಾರ ತಂತು, ರಾಜ್ಯ ಸರ್ಕಾರ ಜಾರಿಗೆ ತರೋದು ಲೇಟ್ ಆಗೋ ಸಲುವಾಗಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಸ್ಕೀಮ್ಗಳು ಮಾಡಿ ಈಗ ಇನ್ನ ಸ್ಟಾರ್ಟ್ ಆಗ್ತದೆ. ಇಲ್ಲ ಇದು ಇಲ್ಲ ಲಾಸ್ಟ್ ಈಗ ಒಂದು 2 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಅವೆಲ್ಲ ಒಂದೊಂದು ಆಕ್ಷನ್ ಪ್ರೋಗ್ರಾಮ್ ಮಾಡಬೇಕು, ಎಲ್ಲ ಸರ್ಕಾರದಲ್ಲಿ ಮಾಡಿ ಅಪ್ರೂವ್ ಮಾಡಿಕೊಡ್ಬೇಕು, ಎಲ್ಲ ಟ್ರಾನ್ಸ್ಪರೆನ್ಸಿ ಇರ್ತದೆ. ನಿಮಗೆ ಒಂದು ಹುಡುಗರ ರೊಕ್ಕ ನಿಮ್ಗೆ ಮಾಡೋದು ಎಲ್ಲ ಅಕೌಂಟ್ಗಳು. ಈ ಸಂದರ್ಭದಲ್ಲಿ ನಿಗಮದ ನಿರ್ದೇಶಕರುಗಳಾದ ಜಗದೀಶ್, ಪವನ್ ಕುಮಾರ್, ವತ್ಸಲಾ ನಾಗೇಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಯಚೂರು ಮತ್ತು HCG ಆಸ್ಪತ್ರೆ ಕಲಬುರಗಿ ಹಾಗೂ AMES ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ರಾಯಚೂರು ಇವರುಗಳ ಸಹಕಾರದೊಂದಿಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ದಿನಾಂಕ 16/3/2022 ರಂದು ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ HCG ಆಸ್ಪತ್ರೆ ಕಲಬುರಗಿಯ ಕ್ಯಾನ್ಸರ್ ಮತ್ತು ಬಾಯಿ ರೋಗ ತಪಾಸಣೆ ವಿಭಾಗ AMES ದಂತ ಕಾಲೇಜು ತಜ್ಞರಿಂದ ಹಮ್ಮಿಕೊಳ್ಳಲಾಗುವುದು. ಆದ್ದರಿಂದ ತಮ್ಮಲ್ಲಿ ವಿನಂತಿಸುವುದು ಏನೆಂದರೆ ತಾವುಗಳು ಹಾಗೂ ತಮ್ಮ ಬಂಧು ಮಿತ್ರರನ್ನು ಕರೆದುಕೊಂಡು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿ. ಸ್ಥಳ ಬಾಯಿ ರೋಗ ತಪಾಸಣೆ ವಿಭಾಗ AMES ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಿಜನಗೇರ ರಸ್ತೆ, ಸರಕಾರಿ ಪಾಲಿಟೆಕ್ನಿಕಲ್ ಕಾಲೇಜು ಹತ್ತಿರ, ರಾಯಚೂರು. ದೂರವಾಣಿ 0852324071. ಪ್ರಕಟಣೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ರಾಯಚೂರು.
ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401433153. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಸೀಟು ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮದ ಕುರಿತು ಉಚ್ಚ ನ್ಯಾಯಾಲಯ ಹಾಗೂ ಕೃಷಿ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ನೀಡಿರುವ ಸೂಚನೆಯನ್ನು ಪಾಲಿಸದೆ ನಿರ್ಲಕ್ಷ್ಯ ವಹಿಸುತ್ತಿದೆ, ಯಾವುದೇ ಆದೇಶವನ್ನು ಪಾಲಿಸುತ್ತಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಟಿ ಮಾರಪ್ಪ ಆರೋಪಿಸಿದರು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ಸೀಟು ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮ ಕುರಿತು ಉಚ್ಚ ನ್ಯಾಯಾಲಯ ಹಾಗೂ ಕೃಷಿ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ನೀಡಿರುವ ಸೂಚನೆಗಳನ್ನು ಪಾಲಿಸದೆ ನಿರ್ಲಕ್ಷ್ಯ ವಹಿಸುತ್ತಿದೆ, ಯಾವುದೇ ಆದೇಶವನ್ನು ಪಾಲಿಸುತ್ತಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಟಿ ಮಾರಪ್ಪ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2020 ಫೆಬ್ರವರಿ 5ರಂದು ಉಚ್ಚ ನ್ಯಾಯಾಲಯ ತೀರ್ಪು ನೀಡಿ ಕಾನೂನು ಬಾಹಿರವಾಗಿ ಡಾಕ್ಟರ್ ಬಿಬಿ ಪಾಟೀಲ್ ಪುತ್ರರಿಗೆ ಸೀಟು ಹಂಚಿಕೆ ಮಾಡಿರುವ ಡಾಕ್ಟರ್ ಬಿಬಿ ಪಾಟೀಲ್, ಅಂದಿನ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಐ ಶಂಕರಗೌಡ, ಹಾಲಿ ಕುಲಸಚಿವ ಎಂವಿ ವೀರನಗೌಡ, ಹಾಲಿ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಬಿಕೆ ದೇಸಾಯಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ತೀರ್ಪು ನೀಡಲಾಗಿದೆ. ಉಚ್ಚ ನ್ಯಾಯಾಲಯದ ಆದೇಶ ಪಾಲಿಸುವಂತೆ ಕೃಷಿ ಮುಖ್ಯ ಕಾರ್ಯದರ್ಶಿ ವಿಶ್ವವಿದ್ಯಾಲಯ ಕುಲಪತಿಗಳಿಗೆ ಪತ್ರ ಬರೆದು ಎಚ್ಚರಿಸಿದ್ದಾರೆ. ಆದರೂ ಯಾವುದೇ ಕ್ರಮವಾಗುತ್ತಿಲ್ಲ. ಹೈಕೋರ್ಟ್ ಆದೇಶಕ್ಕೂ ಗೌರವಿಸದೇ ಇರುವುದರಿಂದ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದರೂ ಕೇಳುತ್ತಿಲ್ಲ. ಹೈಕೋರ್ಟ್ ಹಾಗೂ ಸರ್ಕಾರ ನಿರ್ದೇಶನಗಳಿಗೆ ಅಗೌರವ ತೋರಿ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. 2008ರಲ್ಲಿ ಡಾಕ್ಟರ್ ಬಿವಿ ಪಾಟೀಲರು ಕೃಷಿ ಆದಾಯ ಪ್ರಮಾಣ ಪತ್ರವನ್ನು ತಿದ್ದುಪಡಿ ಮಾಡಿ ತಮ್ಮ ಪುತ್ರ ವಿನಯ್ ಪಾಟೀಲ್ಗೆ ಕಾನೂನು ಬಾಹಿರವಾಗಿ ಪ್ರವೇಶ ನೀಡಿದ್ದು, ಈ ಬಗ್ಗೆ ಹೈದರಾಬಾದ್ ವಿಧಿ ವಿಜ್ಞಾನ ಪ್ರಯೋಗಾಲಯ ವರದಿ ಬಂದಿದ್ದು, ಅಂದಿನ ರಾಜ್ಯಪಾಲರಾದ ಪ್ರತಿಭಾ ಹಬ್ಬು ಇವರು ಸಹಿ ನಕಲು ಮಾಡಿರುವುದು ಸಾಬೀತಾಗಿದೆ. ಸಹಿಯನ್ನು ನಕಲು ಮಾಡುವಲ್ಲಿ ನಿಸ್ಸೀಮರಾಗಿರುವ ಡಾಕ್ಟರ್ ಬಿವಿ ಪಾಟೀಲ್ ವಿರುದ್ಧ ದೂರು ಸಲ್ಲಿಸಿದರೂ ಯಾವುದೇ ಕ್ರಮವಾಗುತ್ತಿಲ್ಲ. ಕೃಷಿ ಸಚಿವ ಬಿಸಿ ಪಾಟೀಲ್ ಕ್ರಮ ಕೈಗೊಳ್ಳುವ ಬದಲು ರಕ್ಷಣೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ವಿಶ್ವವಿದ್ಯಾಲಯ ಕುಲಪತಿಗಳು ಹೈಕೋರ್ಟ್ ನಿರ್ದೇಶನದಿಂದ ಆರೋಪಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮಾಜಿ ಕುಲಪತಿಗಳಾದ ಬಿವಿ ಪಾಟೀಲ್ ಸತತ 7 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ, ಕೋರ್ಟ್ಗೂ ಹೋಗಿದ್ವಿ, ಕಂಟೆಂಪ್ಟ್ ಮಾಡಿದ್ವಿ, ಇದುವರೆಗೆ ಆಕ್ಷನ್ ಆಗ್ತಾ ಇದೆ. ಅದಕ್ಕೆ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ವಿಷಯ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಟಿ ಮಾರಪ್ಪ, ಸಾಮಾಜಿಕ ಕಾರ್ಯಕರ್ತ, ರಾಯಚೂರು ನಿವಾಸಿಯಾಗಿದ್ದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಯಚೂರಿನಲ್ಲಿ ನಡೆದಿರುವ ಕಾನೂನು ಚಟುವಟಿಕೆ ಬಗ್ಗೆ ಗಮನಕ್ಕೆ ತರಲು ಬಯಸುತ್ತೇನೆ. ಉಲ್ಲೇಖ ಉಚ್ಚ ನ್ಯಾಯಾಲಯ ಬೆಂಗಳೂರು ಪೀಠವು ದಿನಾಂಕ 5/2/2020ರಂದು ಕೃಷಿ ವಿಶ್ವವಿದ್ಯಾಲಯದ ರಾಯಚೂರಿನಲ್ಲಿ ಕೃಷಿ ಕೋಡ್ ಕಾಯ್ದಿರಿಸಿದ ಸೀಟುಗಳು ಕಾನೂನು ಬಾಹಿರವಾಗಿ ತಮ್ಮ ಮಕ್ಕಳಿಗೆ ಪ್ರವೇಶತೆಯನ್ನು ಪಡೆದುಕೊಂಡಿರುವಂತಹ ಡಾಕ್ಟರ್ ಬಿವಿ ಪಾಟೀಲ್ ಮಾಜಿ ಕುಲಪತಿಗಳು ಹಾಗೂ ಡಾಕ್ಟರ್ ಡಿ ಶಂಕರಗೌಡ ಮಾಜಿ ಸಂಶೋಧನಾ ನಿರ್ದೇಶಕರು, ಡಾಕ್ಟರ್ ಎಂ ವೀರನಗೌಡ ಹಾಲಿ ಕುಲಸಚಿವರು, ಡಾಕ್ಟರ್ ಬಿಕೆ ದೇಸಾಯಿ ಹಾಲಿ ಸಂಶೋಧನಾ ನಿರ್ದೇಶಕ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಕಾರ್ಯದರ್ಶಿಗೆ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಗೆ ಆದೇಶವನ್ನು ನೀಡಿ ತೀರ್ಪು ನೀಡಿರುತ್ತಾರೆ. ಉಲ್ಲೇಖ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಕೃಷಿ ಇಲಾಖೆ ಬೆಂಗಳೂರು ಇವರು ಗೃಹ ಸಚಿವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ತೀರ್ಪನ್ನು ಜಾರಿಗೊಳಿಸುವ ಬಗ್ಗೆ ಆದೇಶ ಹೊರಡಿಸಿರುತ್ತಾರೆ. ಉಲ್ಲೇಖ ಮೂರನೇ ಉಚ್ಚ ನ್ಯಾಯಾಲಯ ತೀರ್ಪನ್ನು ಅನುಷ್ಠಾನಗೊಳಿಸುವ ವಿಳಂಬ ಧೋರಣೆ ತೋರಿಸಿದವರ ಪರವಾಗಿ ನ್ಯಾಯಾಂಗದಿಂದ ತೀರ್ಪನ್ನು ಹೊರಡಿಸಿ ಕೇಸ್ ನಂಬರ್ 55601/2018 ತೀರ್ಪನ್ನು ತಕ್ಷಣ ಜಾರಿಗೆ ಬರುವಂತೆ ಆದೇಶಿಸಲಾಗಿದೆ. ಡಾಕ್ಟರ್ ಬಿವಿ ಪಾಟೀಲ್ ಅವರು 2008ರಲ್ಲಿ ಕೃಷಿ ಆದಾಯ ಪ್ರಮಾಣ ಪತ್ರವನ್ನು ತಿದ್ದುಪಡಿ ಮಾಡಿ ತಮ್ಮ ಮಗನಾದ
ಸುಮಾರು ವಿನಯ್ ಪಾಟೀಲ್ ಅವರು ಕಾನೂನು ಬಾಹಿರವಾಗಿ ಪ್ರವೇಶತೆ ಪಡೆದಿರುತ್ತಾರೆ. ಈ ಬಗ್ಗೆ ವಿಧಿ ವಿಜ್ಞಾನ ಪ್ರಯೋಗವು ಹೈದರಾಬಾದ್ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ಇರುತ್ತದೆ. ತದನಂತರ ಮಾನ್ಯ ಬಿ ಪಾಟೀಲ್ 2019ರಲ್ಲಿ ತಮ್ಮ ಕಾರ್ಯಾಲಯದಲ್ಲಿ ಶ್ರೀಮತಿ ಪ್ರತಿಭಾ ಡಿ ಅಬ್ಬವರ ರಾಜ್ಯಪಾಲರ ಕಾರ್ಯದರ್ಶಿಗಳು ಅವರ ಸಹಿಯನ್ನು ನಕಲು ಮಾಡಿರುವುದು ಕೂಡಲೇ ವಿಜ್ಞಾನ ಪ್ರಯೋಗದಿಂದ ರುಜುವಾತ ಆಗಿರುತ್ತದೆ. ಒಂದು ವೇಳೆ ಇವರು ನನ್ನ ಸಹಿಯನ್ನು ಟಿ ಮಾರಪ್ಪ ಸಹಿಯನ್ನು ನಕಲು ಮಾಡಿರುವುದರ ಬಗ್ಗೆ ಗಮನ ಸೆಳೆಯುತ್ತೇನೆ. ಈ ಮೇಲಿನ ಅಂಶಗಳನ್ನು ಗಮನಿಸಿದರೆ ಡಾಕ್ಟರ್ ಬಿ ಪಾಟೀಲ್ ಅವರ ಸಹಿಯನ್ನು ನಕಲು ಮಾಡುವುದರಲ್ಲಿ ನಿಸ್ಸೀಮ ಎಂದು ಹೇಳಲಿಚ್ಛಿಸುತ್ತೇನೆ. ಇಷ್ಟೆಲ್ಲ ಸಾಕ್ಷಿ ಸಮೇತ ತಮಗೆ ಪತ್ರ ಮುಖೇನ ದೂರು ಸಲ್ಲಿಸಿದರೂ ಇಲ್ಲಿವರೆಗೆ ಅವ್ರ ಮೇಲೆ ಯಾವುದೇ ರೀತಿ ಕಾನೂನು ರೀತಿ ಕ್ರಮ ಜರುಗಿಸದೇ ಇರೋದು ವಿಪರ್ಯಾಸ ಸಂಗತಿ. ಇಷ್ಟೆಲ್ಲ ಘನಘೋರ ಅಪರಾಧವೆಸಗಿ ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ಡಾಕ್ಟರ್ ಬಿ ಪಾಟೀಲ್ ಅವರು ಸ್ವತಂತ್ರವಾಗಿ ಓಡಾಡುತ್ತಿರುತ್ತಾರೆ. ಈ ಬೆಳವಣಿಗೆ ಗಮನಿಸಿದರೆ ಮಾನ್ಯ ಕೃಷಿ ಸಚಿವರು ಬಿ ಸಿ ಪಾಟೀಲ್ ರಕ್ಷಣೆಯನ್ನು ನೀಡುತ್ತಾರೆ ಎಂಬ ಅನುಮಾನ ಕಾಡುತ್ತದೆ. ಒಂದು ವೇಳೆ ಅವರ ಮೇಲೆ ಯಾವುದೇ ಕಾನೂನು ರೀತಿ ಕ್ರಮ ಕೈಗೊಳ್ಳದೆ ಅವರನ್ನು ಡಾಕ್ಟರ್ ಎಂ ವೀರಗೌಡ ಕೃಷಿ ಸಚಿವರು ಕೃಷಿ ವಿಶ್ವವಿದ್ಯಾಲಯದ ರಚಿಸಲು ಮೇಲ್ನೋಟಕ್ಕೆ ಕಾಣುತ್ತದೆ. ವಿಶ್ವವಿದ್ಯಾಲಯದ ಕುಲಪತಿಗಳಾದ ತಾವು ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಡಾಕ್ಟರ್ ಬಿ ಪಾಟೀಲ್, ಡಾಕ್ಟರ್ ಎಂ ವೀರಗೌಡ, ಡಾಕ್ಟರ್ ಐ ಶಂಕರಗೌಡ ಹಾಗೂ ಬಿ ಕೆ ದೇಸಾಯಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಲು ತಮ್ಮಲ್ಲಿ ಕೋರುತ್ತೇನೆ. ಇನ್ನು ಈ ಕಾರ್ಯವೈಖರಿ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಘನತೆಯನ್ನು ಎತ್ತಿ ಹಿಡಿಯುವುದನ್ನು ಭಾವಿಸುತ್ತೇನೆ. ಈ ಸಂದರ್ಭದಲ್ಲಿ ತಿಮ್ಮರಾಜ್, ನಾಗರಾಜ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. Royal Palace Function Hall, रॉयल पैलेस फंक्शन हॉल, बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर, रायचूर। मोबाइल 98453 41063 96115 94131। ಎಸ್ಎ ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ available fancy and formal cloths in cotton, rayon, georgette, net, lyrica, etc. Top, kurti, chudidar, long frock, gowns, crop tops,
ಶರಾರಾ, ಮಿಡಿ, ನೈಟೀಸ್, ಸ್ಯಾರೀಸ್, leggings, plaza, etc. Denim and Lyrica jackets, jeans, Baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 9972779770. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಮೊಬೈಲ್ 8892768322. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. Branded clothing from newborn babies to teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮೂತ್ರಪಿಂಡಗಳ ಸಂಬಂಧಿಸಿದಂತೆ ಜನರು ಮುನ್ನೆಚ್ಚರಿಕೆ ವಹಿಸಿದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗುವ ಅವಕಾಶಗಳಿದ್ದು ಎಚ್ಚರಿಕೆ ವಹಿಸಬೇಕೆಂದು ನಗರದ ಸೋಮನಾಥ್ ಕಿಡ್ನಿ ಆಸ್ಪತ್ರೆಯ ಮುಖ್ಯ ವೈದ್ಯ ಡಾಕ್ಟರ್ ತಾನಾಜಿ ಕಲ್ಯಾಣಿಕರ್ ಹೇಳಿದರು.
ಮೂತ್ರಪಿಂಡಗಳ ಸಂಬಂಧಿಸಿದಂತೆ ಜನರು ಮುನ್ನೆಚ್ಚರಿಕೆ ವಹಿಸಿದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗುವ ಅವಕಾಶಗಳಿದ್ದು ಎಚ್ಚರಿಕೆ ವಹಿಸಬೇಕೆಂದು ನಗರದ ಸೋಮನಾಥ ಕಿಡ್ನಿ ಆಸ್ಪತ್ರೆಯ ಮುಖ್ಯ ವೈದ್ಯ ಡಾಕ್ಟರ್ ತಾನಾಜಿ ಕಲ್ಯಾಣಕಾರಿ ಹೇಳಿದರು. ಅವರು ಇಂದು ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಮಧುಮೇಹ ಮತ್ತು ರಕ್ತದೊತ್ತಡದಂತಹ ರೋಗಗಳಿಗೆ ಬಳಲುತ್ತಿರುವುದು ಮೂತ್ರಪಿಂಡಗಳ ಬಗೆಗೆ ವಿಶೇಷ ಗಮನ ನೀಡಿ ಕಾಲಕಾಲಕ್ಕೆ ಪರೀಕ್ಷೆಗೆ ಒಳಗಾಗುವ ಮೂಲಕ ಮೂತ್ರಪಿಂಡ ರಕ್ಷಿಸಿಕೊಳ್ಳಬಹುದಾಗಿದೆ. ಅನೇಕ ಸಂದರ್ಭದಲ್ಲಿ ಜನರು ರೋಗ ನಿರೋಧಕ ಪೆನ್ ಕಿಲ್ಲರ್ ಮಾತ್ರೆಗಳನ್ನು ಸೇವಿಸುವುದರಿಂದ ಮೂತ್ರಪಿಂಡದ ಮೇಲೆ ಪರಿಣಾಮವಾಗುವ ಸಾಧ್ಯತೆಗಳಿರುತ್ತವೆ. ಅಡ್ಡ ಪರಿಣಾಮದಿಂದಾಗಿ ಕಿಡ್ನಿ ಸಮಸ್ಯೆ ಎದುರಿಸುವಂತಾಗುತ್ತದೆ. ಮುಂಚಿತವಾಗಿಯೇ ಸಮಸ್ಯೆ ಪತ್ತೆಯಾದಲ್ಲಿ ಚಿಕಿತ್ಸೆ ಒದಗಿಸಿ ಜೀವ ರಕ್ಷಿಸಲು ಸಾಧ್ಯವಾಗುತ್ತದೆ. ಅನೇಕ ಸಂದರ್ಭದಲ್ಲಿ ನಿರ್ಲಕ್ಷ್ಯದಿಂದಲೇ ಅನೇಕರು ಜೀವ ಕಳೆದುಕೊಳ್ಳುವಂತಾಗುತ್ತದೆ. ರೋಗದ ಪ್ರಾರಂಭದಲ್ಲಿಯೇ ಚಿಕಿತ್ಸೆ ಪಡೆದರೆ ಜೀವ ಉಳಿಸಲು ಸಹಕಾರಿಯಾಗುತ್ತದೆ. ಅನೇಕರು ಕಿಡ್ನಿ ಕುರಿತಾಗಿ ಎಚ್ಚರ ವಹಿಸದೇ ಇರುವುದು ಸಮಸ್ಯೆಯಾಗುತ್ತಲಿದೆ. ಸರ್ಕಾರಗಳು ಕಿಡ್ನಿ ಸಂಬಂಧಿಸಿದ ರೋಗಗಳಿಗೆ ವಿನಾಯಿತಿ ದರದಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಬೇಕಿದೆ. ಜನರು ಮೂತ್ರಪಿಂಡ ಸಮಸ್ಯೆಗಳನ್ನು ನಿರ್ಲಕ್ಷಿಸದೇ ಇರುವ ಮಾತ್ರ ದಾರಿಯಾಗಿದೆ ಎಂದರು. ಆಸ್ಪತ್ರೆಗಳಿಗೆ ಬರುವ ರೋಗಿಗಳಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಆದರೆ ಸಮಸ್ಯೆ ಗಂಭೀರವಾಗುವ ಮುಂಚೆ ಎಚ್ಚರಿಕೆ ವಹಿಸಿದ್ದಲ್ಲಿ ಚಿಕಿತ್ಸೆಗೂ ಸಹಕಾರಿಯಾಗಲಿದೆ ಎಂದರು. ಎಲ್ಲ ಫ್ಯಾಮಿಲಿಗೆ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ, ಖರ್ಚು ಬಹಳ ಆಗುತ್ತೆ. ನಾವು ಇದು ಖಾಲಿ ಬರಲಾರ್ದೆ ನೋಡ್ಕೋಬೇಕು, ಬರಲಾರ್ದೆ ನೋಡ್ಕೋಬೇಕು. ಬಂದರೆ ಸಹ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತ ಅವ್ರಿಗೆ ಒಂದು ತಿಳುವಳಿಕೆ ಇರಬೇಕು, ಒಂದು ಐಡಿಯಾ ಇರಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಅವರು ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಆಗಿ ಬರ್ತಾರೆ, ಬಂದರೆ ಬಹಳ ಲೇಟಾಗಿ ಬರ್ತಾರೆ, ಅದು ಕಷ್ಟ ಆಗಿಬಿಡುತ್ತೆ ಎಲ್ಲರಿಗೆ. ನನಗೆ ಏನಾಗ್ತದೆ ಇದು ಆರೋಗ್ಯದ ವಿಷಯ, ನಾವು ಡಾಕ್ಟರ್ ಬಂದು ಪೇಷಂಟ್ ನೋಡಿ ನನ್ನ ಸಮಾಜದ ಪ್ರಾಬ್ಲಮ್ಸ್ ಏನಿದೆ, ಆರೋಗ್ಯ ಬಗ್ಗೆ ಪ್ರಾಬ್ಲಮ್ ಇದೆ, ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಪರಿಹಾರ ಮಾಡೋಕ್ಕಾಗಲ್ಲ. ಇದೆಲ್ಲ ಟೀಮ್ ವರ್ಕ್ ಇದೆ, ತಮ್ಮ ಸಹಕಾರ ಬೇಕು. ನಮ್ಮದು ಮೀಡಿಯಾ ಸಹಕಾರ ಭಾಳ ಮುಖ್ಯ. ನಾವು ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡ್ಬೋದು, ಅದಕ್ಕೆ ನಾವು ಮಾತಾಡ್ಬೋದು, ನಾವು ಕೇಸ್ ಮಾತಾಡ್ಬೋದು. ಅದು ಬರಲಾರ್ದ ನೋಡ್ಬೇಕಂದ್ರೆ ನಮ್ಮ ಸಹಕಾರ ಭಾಳ ಮುಖ್ಯ ಇದೆ. ನಾವು ಅದು ಬರಲಾರ್ದ ಏನು ಮಾಡಬೇಕು, ಅದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆ, ಅಥವಾ ಜನಸಾಮಾನ್ಯರಿಗೆ ತಲುಪಬೇಕು. ನಮ್ಮ ಸಹಕಾರ ಆಗಿದ್ರೆ ಬಹಳ ಸಮಾಜಕ್ಕೆ ಬಹಳ ಅನುಕೂಲ ಆಗುತ್ತೆ. ನಮ್ಮ ಗುರಿ ಸಹ ನಮಗೆ ಒಂದು ಸಾಧ್ಯ ಆಗುತ್ತೆ ನಮಗೆ. ಯಾಕಂದರೆ ನಾವು ಏನು ಬಂದು ಸೀರಿಯಸ್ ಆಗಿ ಸ್ಟಡಿ ಮಾಡೋದು ನಮಗೆ ಕೆಲವೊಂದು ಬರಲಾರ್ದೇ ಇರಬೇಕು, ಎಷ್ಟಾಗುತ್ತೆ. ಇದು ಕಾಯಿಲೆಗಳು ಯಾಕೆ ನಾವು ನೋಡ್ತಾ ಇದ್ದೀವಿ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಕಂಡುಬರ್ತಾ ಇದೆ. ಇದು ಮೇನ್ ಮುಖ್ಯ ಕಾರಣ ಏನಂದರೆ ಒಂದು ಕಿಡ್ನಿ ಕಾಯಿಲೆಗಳು ಮೇನ್ ಕಾರಣ ಏನಂದರೆ ಶುಗರ್ ಕಾಯಿಲೆ ಮತ್ತು ಕಿಡ್ನಿ ಕಾಯಿಲೆ. ಇದು ನೋಡ್ತಾ ಇದ್ದಾರೆ. ಈಗ ರೀಸೆಂಟಾಗಿ ನಾನು 50% ಅವೇರ್ನೆಸ್ ಬಂದಿದೆ. ಅದನ್ನು ಬಹಳ ಬೇಕು ಪೇಷಂಟ್ಗಳಿಗೆ, ಗೊತ್ತಾಗಲ್ಲ ಅವರಿಗೆ. ಈ ಶುಗರ್ ಕಾಯಿಲೆ ಕಿಡ್ನಿ ಕಾಯಿಲೆ ಕಂಟ್ರೋಲ್ ಮಾಡಿದ್ರೆ ನನ್ನ ಪ್ರಕಾರ ಒಂದು 70% ಕಿಡ್ನಿ ಕಾಯಿಲೆ ನಮ್ಮ ಬರಲಾರ್ದ ಹೋಗ್ಬೋದು. ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡಬಹುದು. ಕೆಲವು ಕಾಯಿಲೆಗಳು ಹೇಗಿದ್ರೆ ನಾವು ಪೋಸ್ಟ್ಪೋನ್ ಮಾಡಬಹುದು, ಅವಾಯ್ಡ್ ಮಾಡಬಹುದು. ಕೆಲವು ಕಾಯಿಲೆ ನಾವು ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಮಾಡಬಹುದು. ಕೆಲವು ಕಾಯಿಲೆ ಕಿಡ್ನಿ ಕಾಯಿಲೆ ಇರುತ್ತೆ, ಅದಕ್ಕೆ 10% ಕಾಯಿಲೆ ಅದಕ್ಕೆ ಡಯಾಲಿಸಿಸ್ ಬೇಕಾಗುತ್ತೆ, ಕಿಡ್ನಿ ಚೇಂಜ್ ಮಾಡೋದು ಬೇಕಾಗುತ್ತೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅದೆಲ್ಲ ಬೇರೆ ವಿಷಯ. ನಾನು ಏನಂತೀನಿ, ಒಂದು 70% ನಾವು ಬರಲಾರ್ದ ನೋಡ್ಕೋಬಹುದು, ಪೋಸ್ಟ್ಪೋನ್ ಮಾಡಬಹುದು. ಅದಕ್ಕೆ ಮೇನ್ ಅಂದರೆ ಶುಗರು, ಬಿ ಪಿ. ಇನ್ನೊಂದು ಏನು ಕಾರಣ ಅಂದರೆ ನಾವು ನೋಡ್ತಾ ಇದ್ದೀವಿ, ನಾವು ಏನು ನೋಡ್ತಾ ಇದ್ದೀವಿ ಪೇನ್ ಕಿಲ್ಲರ್ಸ್, ಈ ನೋವಿನ ಮೆಡಿಸಿನ್. ಜನ ಏನು ಮಾಡ್ತಾರೆ, ಬೈಕನ್ನು ಆಗಿಟ್ಕೊಂಡು ಹೋಗಿ ಪೇನ್ ಕಿಲ್ಲರ್ ತಗೊಳ್ಳೋದು, ತಗೊಳ್ಳೋದು, ಡಯಾಗ್ನೋಸ್ ಮೆಡಿಕೇಶನ್ ಮಾಡೋದು. ಅವ್ರು ಸಮಾಧಾನ ಆಗಿಲ್ಲ, ಅವ್ರಿಗೆ ಇನ್ಸ್ಟೆಂಟ್ ರಿಲೀಫ್ ಇಮಿಡಿಯೇಟ್ ಆಗಿ ಒಂದು 10 ನಿಮಿಷ ನೋವು ಕಡಿಮೆ ಆಗುತ್ತೆ, ಸೂಜಿ ಮಾಡ್ಬೋದು. ಇದು ಹಳ್ಳಿಗಳಲ್ಲಿ ತುಂಬ ಜಾಸ್ತಿ ಇದೆ. ನಾನು ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಅದು ಮಾಡಕ್ಕೆ ಹೋಗ್ಬೇಕು. ಕೆಲಸ ಮಾಡಿದ್ರೆ ಮೈ ನೋವು ಆಗೇ ಆಗುತ್ತೆ, ವಯಸ್ಸಾಗಿದ್ರೆ ಮೈ ನೋವು ಆಗುತ್ತೆ. ಅದಕ್ಕೆ ಬೇರೆ ಮೆಡಿಸಿನ್ಸ್ ಇದೆ, ಸೇಫ್ ಮೆಡಿಸಿನ್ಸ್ ಇದೆ. ಪ್ಯಾರಾಸಿಟಮಾಲ್ ಅಂತ ನಾವು ಹೇಳ್ತೀವಿ, ಅದು ಸೇಫ್ ಆಗಿದೆ. ಪ್ರೋಟೀನ್ ಟ್ಯಾಬ್ಲೆಟ್ಸ್ ನಾವು ಎಲ್ಲರಿಗೂ ಗೊತ್ತಿರ್ಬೋದು. ಅದು ತಗೊಂಡ್ರೆ ನೋವು ಅಟ್ಲೀಸ್ಟ್ ಕಡಿಮೆ ಆಗುತ್ತೆ, 50% ರಿಲೀಫ್ ಆಗುತ್ತೆ. 50% ಟೈಮ್ ಬೇಕು, ಸ್ವಲ್ಪ ರೆಸ್ಟ್ ಬೇಕು. ಇಲ್ಲ ನನಗೆ ಅರ್ಜೆಂಟಾಗಿ ಬೇಕು, ನಮ್ಮ ಕೆಲಸಕ್ಕೆ ಹೋಗ್ಬೇಕು, ಆರಾಮಾಗಬೇಕು, ಕಷ್ಟ ಆಗುತ್ತೆ. ಅದು ಹಾಗೆ ರೋಡ್ ತಗೊಂಡ್ರೆ ಇದು ಭಾಳ ನೋಡ್ತಾ ಇದ್ದಾರೆ. ನಮ್ಮ ರಾಯಚೂರು ಡಿಸ್ಟ್ರಿಕ್ಟಲ್ಲಿ ನಮ್ಮ ಮಾತನಾಡಿದ್ರೆ ಇದು ಭಾಳ ಕಾಮನ್ ಆಗಿದೆ. ಏನು ಕೆಲಸ ಭಾಳ ಡಿಫ್ರೆಂಟ್ ಇದೆ. ಈಗ ಡ್ಯಾಮೇಜ್ ಆಗ್ತಾ ಇದೆ, ಕಿಡ್ನಿ ಆಗ್ತಾ ಇದೆ, ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಬೇರೆ ನಮ್ಮ ಏರಿಯಾ ಕಾಮನ್ ಏನಂದರೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸ್ಟೋನ್ ಪ್ರಾಬ್ಲಮ್ಸ್, ಕಿಡ್ನಿ ಸ್ಟೋನ್ಸ್, ಇದು ಭಾಳ ಕಾಣ್ತಾ ಇದೆ. ಮೇನ್ ಕಾರಣ ಅಂದರೆ ಒಂದು ಕ್ಲೈಮೇಟ್. ನಮ್ಮ ನಾರ್ತ್ ಕರ್ನಾಟಕದ ಕ್ಲೈಮೇಟ್ ಏನಿದೆ ಭಾಳ ಬಿಸಿಲಿದೆ, ಇದರಿಂದ ಡಿಹೈಡ್ರೇಷನ್ ಆಗ್ತಾ ಇದೆ. ಡಿಹೈಡ್ರೇಷನ್ನಿಂದ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಆಗುತ್ತೆ. ನೀರು ಜಾಸ್ತಿ ಪರಿಹಾರ ಅಂದರೆ ನೀರು ಜಾಸ್ತಿ ಕುಡಿಬೇಕು, ತಮ್ಮಲ್ಲಿ ನಾಲೆಜ್ ಕಡಿಮೆ ಮಾಡಬೇಕು. ಈ ಸಂದರ್ಭದಲ್ಲಿ ಶಿವಶಂಕರ್ ನಿಜಾಂಕಾರಿ, ಮಲ್ಲಿಕಾರ್ಜುನ, ಕೆ ಸತ್ಯನಾರಾಯಣ, ಕಲ್ಯಾಣಕಾರಿ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ವತಿಯಿಂದ ಉನ್ನತ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ 136 ಉಚಿತ ಕಂಪ್ಯೂಟರ್ ವಿತರಣೆ ಮಾಡಲಾಯಿತು.
ರೋಟರಿ ಕ್ಲಬ್ ವತಿಯಿಂದ ಉನ್ನತ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ 136 ಉಚಿತ ಕಂಪ್ಯೂಟರ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮ ಉದ್ಘಾಟಿಸಿ ಸಾನ್ನಿಧ್ಯ ವಹಿಸಿದ ಶ್ರೀ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಇಂದಿನ ಆಧುನಿಕ ಯುಗದಲ್ಲಿ ಸಮಾಜ ಕೆಳಮಟ್ಟದ ಬಡ ಜನರಿಗೆ ಉಳ್ಳವರು ಸಹಾಯ ಮಾಡುವುದು ಅಗತ್ಯವಾಗಿದೆ. ಇದು ಮಾನವೀಯತೆಯ ಆಧಾರದ ಕೆಲಸವನ್ನು ರೋಟರಿ ಕ್ಲಬ್ ಮಾಡುತ್ತಿದೆ. ಅದರಲ್ಲಿ ಉಚಿತ ಕಂಪ್ಯೂಟರ್ ನೀಡಿ ವಿದ್ಯಾದಾನ ಮಾಡುತ್ತಿರುವುದು ಎಲ್ಲಕ್ಕಿಂತ ಮಹಾದಾನವಾಗಿದೆ. ಇದರ ಸದುಪಯೋಗ ಪಡೆದುಕೊಂಡು ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋಗಬೇಕೆಂದರು. ರೋಟರಿ ಸಂಸ್ಥೆಯ ಗವರ್ನರ್ ತಿರುಪತಿ ನಾಯ್ಡು ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಸ್ಪರ್ಧಾತ್ಮಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಡ ಮಕ್ಕಳು ಶಿಕ್ಷಣ ಪಡೆಯುವುದು ಕಷ್ಟವಾಗುತ್ತಿದೆ. ಇದರಿಂದ ಅವರು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಆದ ಕಾರಣ ಸಮಾಜದ ಪ್ರತಿಯೊಬ್ಬರು ಬಡ ಮಕ್ಕಳಿಗೆ ಶಿಕ್ಷಣ ಪಡೆಯಲು ಅಗತ್ಯ. ರೋಟರಿ ಕ್ಲಬ್ ವತಿಯಿಂದ ಇಂದು ಕಂಪ್ಯೂಟರ್ ಉಚಿತವಾಗಿ ವಿತರಣೆ ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಅಸಿಸ್ಟೆಂಟ್ ಗವರ್ನರ್ ನಿಜಾನಂದ ರೆಡ್ಡಿ ಮಾತನಾಡಿದರು. ರೋಟರಿ ಜಿಲ್ಲಾ ಕಾರ್ಯದರ್ಶಿ ಎಸ್.ಬಿ. ಪಾಟೀಲ್, ಅಧ್ಯಕ್ಷ ವಿಜಯ್ ಕುಮಾರ್ ಸಜ್ಜನ್, ಕಾರ್ಯದರ್ಶಿ ರವಿಕುಮಾರ್ ಗಣೇಕಲ್, ನಿರ್ದೇಶಕ ಎನ್. ಶಿವಶಂಕರ್ ವಕೀಲ್, ಡಿಜಿ ಯಶವಂತ್, ರಾಘವೇಂದ್ರ ಕಾಲೇಜಿನ ಪ್ರಾಂಶುಪಾಲರಾದ ವೈ. ಚನ್ನಬಸಪ್ಪ, ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಷ್ಕರ ಮಾಡಿದ ಒಂದು ಸಂದರ್ಭದಲ್ಲಿ 674 ಸಿಬ್ಬಂದಿಗಳನ್ನು ತೆಗೆದುಹಾಕಲಾಗಿತ್ತು. ಆ ಸಿಬ್ಬಂದಿಗಳ ಯಾವುದೇ ತಪ್ಪು ತಡೆಗಳು ಇಲ್ಲದೆ ಇರುವುದರಿಂದ ಘನವೆತ್ತ ಕರ್ನಾಟಕ ಸರ್ಕಾರವು ಮುಷ್ಕರದಲ್ಲಿ ತೆಗೆದುಹಾಕಿರುವ ಸಿಬ್ಬಂದಿಗಳನ್ನು ಪರಿಶೀಲನೆ ಮಾಡಿ ತಪ್ಪು ಮಾಡಿದ ಸಿಬ್ಬಂದಿಗಳನ್ನು ಮರು ನೇಮಕಾತಿ ಮಾಡಿಕೊಳ್ಳಬೇಕೆಂದು ಆದೇಶ ಮಾಡಿ 3 ವರ್ಷಗಳಾದರೂ ಹಾಗೂ ಸಿಬ್ಬಂದಿಗಳ ಕೊರತೆ ಇದ್ದರೂ ಇಲ್ಲಿಯವರೆಗೆ ಸಂಪೂರ್ಣವಾಗಿ ಆ ಒಂದು ಕೆಲಸವನ್ನು ಪೂರ್ಣಗೊಳಿಸಿರುವುದಿಲ್ಲ. 3000 ಸಿಬ್ಬಂದಿಗಳ ವೇತನದಲ್ಲಿ ತಾರತಮ್ಯವನ್ನು ಸರಿ ಮಾಡಿ ಎಲ್ಲರಿಗೂ ಒಂದು ಸಮಾನ ವೇತನ ಕೊಡಬೇಕೆಂದು ಸರ್ಕಾರವು ಆದೇಶ ಮಾಡಿದರೂ ಸಹ ಆ ಒಂದು ಸಮಸ್ಯೆಯನ್ನು ಎಷ್ಟು ದಿವಸಗಳು ಕಳೆದರೂ ಬಗೆಹರಿಸುವುದಿಲ್ಲ. ಸಿಬ್ಬಂದಿಗಳ 2 ವರ್ಷದ ಇಂಕ್ರಿಮೆಂಟ್ 20 ಮತ್ತು 21ನೇ ಸಾಲಿನ ಹರಿಹರ್ಸ್ ಹಣವನ್ನು ಕೊಟ್ಟಿರುವುದಿಲ್ಲ. ಆದಷ್ಟು ಬೇಗನೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ 2 ವರ್ಷದ ಹಣವನ್ನು ಹಾಕಿಸಿ ಕೊಡಬೇಕೆಂದು ಒತ್ತಾಯಿಸಿದರು. ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು. ಸಣ್ಣ ಪುಟ್ಟ ಕಾರಣಗಳಿಗೆ ಸಿಬ್ಬಂದಿಗಳನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ. ಆದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇವೆ. ಸಿಬ್ಬಂದಿಗಳಿಗೆ ಸರಿಯಾಗಿ ಕೆಲಸ ನಿರ್ವಹಿಸಲು ಆಂಬ್ಯುಲೆನ್ಸ್ ಗಾಡಿಗಳನ್ನು ಸರಿಯಾದ ಟೈಮಿಗೆ ರಿಪೇರಿ, ಗಾಡಿಯ ಟೈರ್ಗಳನ್ನು ಹಾಗೂ ಅದರಲ್ಲಿ ಇರತಕ್ಕಂಥ ಮೆಡಿಕಲ್ ಸಾಮಗ್ರಿಗಳನ್ನು, ಔಷಧಿಗಳನ್ನು, ಚುಚ್ಚುಮದ್ದುಗಳನ್ನು ಸರಿಯಾದ ಸಮಯಕ್ಕೆ ಸರಬರಾಜು ಮಾಡುವಂತೆ ಅವರಿಗೆ ಒದಗಿಸಿಕೊಡಬೇಕು. ಈ ಎಲ್ಲ ಸಮಸ್ಯೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹಾಗೂ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಸಿಬ್ಬಂದಿಗಳ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಾ ಕೇಳಿಕೊಳ್ಳುತ್ತೇವೆ. ಇಲ್ಲದಿದ್ದರೆ ನಾವು ಸಂಪೂರ್ಣ ಆಂಬ್ಯುಲೆನ್ಸ್ಗಳನ್ನು ಸ್ಟಾಪ್ ಮಾಡಿ ಸಾಮೂಹಿಕವಾಗಿ ಮುಷ್ಕರಕ್ಕೆ ಹೋಗುವ ಸಂದರ್ಭ ಬಂದಿರುತ್ತದೆ. ಅದನ್ನು ಬರದೇ ಇರುವ ತರ ಸರ್ಕಾರವನ್ನು ನಮ್ಮ ಕಡೆ ಗಮನ ಹರಿಸಿ ನಮ್ಮ ಸಿಬ್ಬಂದಿಗಳ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಮುಷ್ಕರವನ್ನು 15 ದಿನಗಳ ನಂತರ ಸಾಮೂಹಿಕವಾಗಿ ಮುಷ್ಕರವನ್ನು ಕೈಗೊಳ್ಳುತ್ತೇವೆ. ಗಂಗಮ್ಮ EMT ಮೆಡಿಕಲ್ ಟೆಕ್ನಿಷಿಯನ್, ಎಮರ್ಜೆನ್ಸಿ ಟೆಕ್ನಿಷಿಯನ್ ಮಾತಾಡ್ತಿರೋದು. 1 ತಿಂಗಳ ಸಂಬಳ ಆಗಿಲ್ಲ ಅಂದ್ರೇ ಜೀವನ ನಡೆಸೋದು ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ 3 ತಿಂಗಳು ಮುಗಿದು 4 ತಿಂಗಳಾದ್ರೂ ಸ್ಯಾಲ್ರಿ ಆಗಿಲ್ಲ. ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಕ್ವಾರ್ಟರ್ ಸೌಲಭ್ಯ ಇಲ್ಲ. ಅಂಥದ್ರಲ್ಲಿ ನಾವು ಹೊರಗಡೆ ಮನೆ ಬಾಡಿಗೆ ಮಾಡಿಕೊಂಡು 3 ಇಂದ 4 ಸಾವಿರ ರೂಪಾಯಿ ಮಿನಿಮಮ್, ಕಡಿಮೆ ಅಂದ್ರೂ 3 ಇಂದ 4 ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡಿಕೊಂಡು ನಮಗೆ ಬರ್ತಾ ಇರೋ 10-12 ಸಾವಿರ ಪಗಾರದಲ್ಲಿ 3-4 ಸಾವಿರ ರೂಪಾಯಿನ ತಿಂಗಳೇ ಕಟ್ಟಬೇಕು. ಅಂಥದ್ರಲ್ಲಿ 3-4 ತಿಂಗಳಿಂದ ಆಗಿಲ್ಲ ಅಂದರೆ ನಮ್ಮ ಜೀವನ ಹೆಂಗೆ ಮಾಡಬೇಕು? ಇವತ್ತಿರೋ ದಿನನಿತ್ಯದ ಬಳಕೆ ರೇಟು ನಾಳೆಗಿರಲ್ಲ, ದಿನನಿತ್ಯನೇ ಏರ್ತಾನೆ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಸ್ಯಾಲ್ರಿ ಮಾತ್ರ ಅಲ್ಲೇ ಇದೆ. ಯಾವುದೇ ಒಂದು ಫೋನ್ ಬಂದ ತಕ್ಷಣ ನಾವು ಬೇಗ ಹೋಗಿಲ್ಲ ಅಂದರೆ ಅದನ್ನೇ ದೊಡ್ಡದಾಗಿ ತೋರಿಸ್ತಾರೆ. ಬಟ್ ನಮ್ಮ ದಿನನಿತ್ಯದ ಕಷ್ಟನ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಈ ಮೂಲಕವಾದರೂ ನಮಗೇನಾದರೂ ಹೆಲ್ಪ್ ಆಗುತ್ತಂತ ಬಂದಿದ್ದೀವಿ. ಇದ್ರ ಮಿಕ್ಕಿ ನಾವು ನಮ್ಗೆ ಏನಾಗಲಿಲ್ಲ ಅಂದರೆ ನಾವು 15 ದಿನಗಳೊಳಗಾಗಿ ಸಂಬಳ ಆಗಿಲ್ಲ ಅಂದರೆ ಮುಷ್ಕರ ಮಾಡಬೇಕಂತೇಳಿ ನಮ್ಮ ಜಿಲ್ಲಾ ಹಾಗೂ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವ್ರ ಅನುಮತಿಯಂತೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ದಯವಿಟ್ಟು ಕಂಪನಿಯವ್ರಿಗೆ ಏನು ಕೇಳಿದ್ರೆ ನೀವು ಸಾಲ್ಟ್ರಿ ಆಗ್ತಿದ್ದೀರ ನಿಮಗೆ ಅಂತ ಅವ್ರು ಕೇಳಿದ್ರೆ ಆಗ್ತಿದೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿವರೆಗಾದರೂ ಏನಾಗಿಲ್ಲ. ಕೊರೋನಾ ಟೈಮಲ್ಲಿ ನಮ್ಮ ಜೀವನ ಬದಿಗೆ ಒತ್ತೆ ಇಟ್ಟು ನಾವು ಕೆಲಸ ಮಾಡಿದ್ವಿ. ಆ ಟೈಮಲ್ಲೂ ನಮ್ಗೆ ಸರಿಯಾಗಿ ಸಂಬಳ ಬಂದಿಲ್ಲ. ಇವಾಗಾದ್ರೂ ಮಂತ್ಲಿ ಬರೋ ಸ್ಯಾಲ್ರಿನೇ ಸರಿಯಾಗಿ ಬಂದಿಲ್ಲ ಅಂದಮೇಲೆ ನಮ್ಮ ಜೀವನ ನಡೆಸೋದು ಹೇಗೆ? ದಯವಿಟ್ಟು ಈ ಮೂಲಕ ಆದ್ರೂ ಮನವಿ ಪೂರ್ವಕ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಮ ವೇತನ 108 ಆರೋಗ್ಯ ಕವಚ ರಾಯಚೂರು ಜಿಲ್ಲೆಯಿಂದ ನಮ್ಮ ಮೇನ್ ವತಿಯಿಂದ ಮಾತಾಡ್ತಾ ಇರೋದು ದಯಾನಂದ ಶಾಸನೂರ್ ಅಂತೇಳಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ. 108 ಆಂಬುಲೆನ್ಸ್ದಲ್ಲಿ ಕಮ್ಮಿ ಅಂದರೂ 3000 ಕರ್ನಾಟಕಾದ್ಯಂತ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ, ಸ್ಟಾಫ್ ನರ್ಸ್ ಮತ್ತು ಡ್ರೈವರ್ಗಳು ಅಂತ. ನಮಗೆ ಪ್ರತಿ ತಿಂಗಳ 31ನೇ ತಾರೀಕಿಗೆ ಪೇಮೆಂಟ್ ಸಂಬಳ ಆಗಬೇಕಾಗಿತ್ತು. ಇಲ್ಲಿವರೆಗೆ 4-5 ತಿಂಗಳಿಂದ ಸಂಬಳ ಸರಿಯಾದ ರೀತಿಯಿಂದ ಕೊಟ್ಟೇ ಇಲ್ಲ. ನಮ್ಮ ಜೀವನ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಮನೆ ಬಾಡಿಗೆ ಕಟ್ಟಲಿಕ್ಕೆ
ಮಕ್ಕಳ ಫೀಸ್ ಕಟ್ಟಲಿಕ್ಕೆ ದಿನಸಿ ಸಾಮಾನುಗಳು ದಿನನಿತ್ಯ ಏರಿಕೆ ಆಗೋದ್ರಿಂದ ನಮಗೆ ಬರ್ತಕ್ಕಂಥ ಸ್ಯಾಲ್ರಿನೇ 10 ರಿಂದ 15 ಸಾವಿರ ಒಳಗಡೆ ಇದೆ. ಅದು ಬರದೇ ಇದ್ದರೆ ನಾವು ಸಾಲ ಸೂಲ ಮಾಡಿ ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ. ಒಂದು ಯಾವುದೋ ರೋಡ್ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ರಾತ್ರಿ 12 ಗಂಟೆ 1 ಗಂಟೆ ಆದರೂ ನಾವು ಹೋಗಿ ಅವ್ರ ಜೀವನವನ್ನು ಕಾಪಾಡೋಂಥ ಕೆಲಸದಲ್ಲಿ ನಿರಂತರ ಆಗಿರ್ತೀವಿ. ಕಂಟಿನ್ಯೂ ನಿರಂತರ ಆಗಿದ್ದೀವಿ. ಇವಾಗೂ 12 ಗಂಟೆ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಸರಿಯಾದ ರೀತಿಯಿಂದ ಸಂಬಳ ಇಲ್ಲದೆ, ಇಂಕ್ರಿಮೆಂಟ್ ಇಲ್ಲದೇ, ಯಾವುದೂ ಮೂಲ ಸೌಕರ್ಯನೂ ಕೊಡದೇ ಸತತವಾಗಿ ನಮ್ಮದು ಒಂದು ಕೂಲಿ ಕಾರ್ಮಿಕರ ಕಡೆಗಿಂತ ಕೆಟ್ಟಾಗಿ ಕಾಣ್ತಾ ಇದ್ದಾರೆ ಜೀವಿಕೆ ಕಂಪ್ನಿಯವರು. ದಯವಿಟ್ಟು ಇದಕ್ಕೆ CM ಮತ್ತು ಸಂಬಂಧಪಟ್ಟ ಆರೋಗ್ಯ ಸಚಿವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇರೋದು ಇಷ್ಟೇ. ನಮಗೆ ಸರಿಯಾದ ರೀತಿಯಲ್ಲಿ ತಿಂಗಳ ಸಂಬಳ ಹಾಕುವಂತೆ ಹಾಗೂ ಸೇವಾ ಭದ್ರತೆ ಒದಗಿಸಬೇಕು. ನಮಗೆ ಇಂಕ್ರಿಮೆಂಟ್ 3 ವರ್ಷದಿಂದ ಬಂದಿಲ್ಲ, ಅದನ್ನು ಹಾಕಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ. ಇದು ಮಾಡದೇ ಇದ್ದರೆ ಒಂದು 15 ದಿವಸದ ನಂತರ ನಾವು ಸಾಮೂಹಿಕವಾಗಿ ಮುಷ್ಕರ ಅಥವಾ ಸಾಮೂಹಿಕ ರಾಜೀನಾಮೆ ಅಥವಾ ಸಾಮೂಹಿಕವಾಗಿ ಉಪವಾಸ ಸತ್ಯಾಗ್ರಹ ಅಂತ ಒಂದು ಕಠಿಣ ನಿರ್ಧಾರಕ್ಕೆ ಹೋಗಬೇಕಾದಂಥ ಒಂದು ಸಂದರ್ಭ ಬಂದಿದೆ. ದಯವಿಟ್ಟು ದಯಾಳುಗಳಾದ ತಾವು ನಮ್ಮ ಸಮಸ್ಯೆಗಳನ್ನು ಆಲಿಸಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರಂತ ನಾನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಕಂಪ್ನಿಯವರು ಏನಂತಾರೆ? ನೀವು ಕಂಪ್ನಿಯವರು ಬರೀ ಸರ್ಕಾರದ ಮೇಲೆ ಆಗ್ತಾ ಇದ್ದಾರೆ. ಸರ್ಕಾರದವ್ರು ಕೇಳಿದರೆ ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ. ಮಾರ್ಚ್ ಎಂಡ್ ತನಕ ನಾವು ಆಲ್ರೆಡಿ ಪೇಮೆಂಟ್ ಆಗುವಂಗೆ ಪೇಮೆಂಟ್ ಕೊಟ್ಟಿದ್ದೀವಿ. ಆದರೂ ಅವರು ಬೇರೆ ಬೇರೆ ಇತರೆ ಖರ್ಚುಗಳಿಗೆ ಬಳಸ್ಕೊಂಡ್ಬಿಟ್ಟು ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಹಾಕದೆ ಇರುವುದು ಇಲ್ಲ ಸಲ್ಲದ ಸಬಬನ್ನು ಹೇಳಿ ತಪ್ಪಿಸ್ಕೊತಾ ಇದ್ದಾರೆ ಸರ್ಕಾರದ ಮೇಲೆ ಹೇಳಿ. ಅದಕ್ಕೆ ಅದರ ಮೇಲೆ ನಿಗಾ ಇಟ್ಟು ಎಲ್ಲ ಅವರು ಆಲ್ರೆಡಿ ನಮಗೆ ಹಾಕಿದಂಥ ಒಂದು ಕಾಪಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರದಿಂದ ಕಂಪ್ನಿಗೆ ಎಷ್ಟು ಹಣ ಬಂದಿದೆ, ನಾವು ಎಷ್ಟು ಕೊಟ್ಟಿದ್ದೀವಿ ಅಂತೂ ಸಹ ಲೆಕ್ಕಪತ್ರಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ತಮ್ಮೆದುರಿಗೆ ನಾವು ಆಧಾರಪಡಿಸ್ತೇವೆ ನಾಳೆ ದಿನದಲ್ಲಿ. ದಯವಿಟ್ಟು ಈ ಕಂಪ್ನಿ ಮೇಲೆ ಇನ್ನೂ ಜಾಸ್ತಿ ಒತ್ತಡ ಹಾಕಿ ಅಥವಾ ಅವ್ರ ಮೇಲೆ ಕ್ರಮ ಜರುಗಿಸಿ ನಮಗೆ ಬರ್ತಕ್ಕಂಥ ಸಂಬಳವನ್ನು ಹಾಕಿಸಿಕೊಡಬೇಕಂತಾರೆ ಮುಖ್ಯಮಂತ್ರಿಯಲ್ಲಿ ಹಾಗೂ ಸಚಿವರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಯಪೂರ್ವಕವಾಗಿ ನಾವು ಬೇಡಿಕೊಳ್ತಾ ಇದ್ದೇನೆ. ನಿಮ್ಮ ಹೆಸರು? ನಮ್ಮ ಹೆಸರು ದಯಾನಂದ್ ಸಾಸನೂರು ಅಂತೇಳಿ. ನಾವು ರಾಯಚೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸ್ ನಿರ್ಗಮನ ತಂಡ ಪಥಸಂಚಲನ, ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಪೊಲೀಸ್ ಹುದ್ದೆಯ ಗೌರವ ಹೆಚ್ಚಿಸಿ ಡಾಕ್ಟರ್ ಅವಿನಾಶ್ ಮೆನನ್. ಬ್ರಾಹ್ಮಣ ಸಮಾಜ ಅಧ್ಯಕ್ಷ ಅಶೋಕ್ ಕಾರ್ನಳ್ಳಿಯವರಿಗೆ ಸಾಮಾನ್ಯ ಜ್ಞಾನ ಕೊರತೆ, ಅಭಿವೃದ್ಧಿ ನಿಗಮ ಯೋಜನೆಗಳ ಮಾಹಿತಿ ಅವರಿಗಿಲ್ಲ, ಸಚ್ಚಿದಾನಂದ ಮೂರ್ತಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಿವಿ ಪಾಟೀಲ್ ಹಲವರ ವಿರುದ್ಧ ಕೋರ್ಟ್ ಆದೇಶ ನೀಡಿದರೂ ಕೃಷಿ ಸಚಿವರಿಂದ ಆರೋಪಿಗಳ ರಕ್ಷಣೆ, ಟಿ ಮಾರೆಪ್ಪ ಆರೋಪ. ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ರೋಗಗಳಿಗೆ ನಿರ್ಲಕ್ಷ್ಯ ಬೇಡ, ಮುನ್ನೆಚ್ಚರಿಕೆ ವಹಿಸಿ ಡಾಕ್ಟರ್ ತಾನಾಜಿ ಕಲ್ಲಣ್ಕಾರೆ. ನೂರ 8 ಆಂಬ್ಯುಲೆನ್ಸ್ ನೌಕರರ 4 ತಿಂಗಳ ವೇತನಕ್ಕಾಗಿ ಮನವಿ. ಮತ್ತು ರೋಟರಿ ಕ್ಲಬ್ನಿಂದ ಸರ್ಕಾರಿ ಡಿಪ್ಲೊಮಾ ಕಾಲೇಜಿಗೆ ಕಂಪ್ಯೂಟರ್ ವಿತರಣೆ, ವಿದ್ಯಾರ್ಥಿಗಳು ಸದ್ಬಳಕೆಗೆ ಕಿಲೆ ಶ್ರೀಗಳ ಸಲಹೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ದಿನಾಂಕ 16/3/2022 ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ ಉಚಿತ ಬಾಯಿ ಮತ್ತು ದೇಹದ ಕ್ಯಾನ್ಸರ್ ತಪಾಸಣೆ ಶಿಬಿರ. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್ ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. GP ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು.